ಕರಿ ಹೆಮ್ಮಾರಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆನಂದ್ ಬುರ್ಲಿ. ಇಂಥದ್ದೊಂದು ಹೆಮ್ಮಾರಿ ಅದೆಷ್ಟರ ಮಟ್ಟಿಗೆ ಕಾಡ್ತಾ ಇದೆ ಅಂತ ಹೇಳಿದ್ರೆ ಅದೆಷ್ಟೋ ಜೀವಗಳು ಈ ಹೆಮ್ಮಾರಿಯಿಂದ ಉಸಿರು ನಿಲ್ಲಿಸಿದಾವೆ. ಭಾರತದಲ್ಲಿ ಕಾಣಿಸಿಕೊಂಡಿರುವಂತಹ, ಕರ್ನಾಟಕದಲ್ಲೂ ಕೂಡ ಕಾಣಿಸಿಕೊಂಡಿರುವಂತಹ ಈ ಕರಿ ಹೆಮ್ಮಾರಿ ಅದೆಷ್ಟೋ ಜೀವಗಳನ್ನ ಬಲಿ ಪಡಿತಾ ಇದೆ. ಹಾಗಿದ್ರೆ ದೇಹ ಹೊಕ್ಕ ನಂತರದಲ್ಲಿ ತನ್ನದೇ ಆದಂತಹ ಬೇಟೆ ಆರಂಭಿಸುವಂತ ಈ ಹೆಮ್ಮಾರಿ ಮೆದುಳನ್ನ ಛಿದ್ರಗೊಳಿಸುತ್ತೆ, ಕಣ್ಣನ್ನು ಕೂಡ ಕಿತ್ತುಕೊಳ್ಳುತ್ತೆ. ಹಾಗಿದ್ರೆ ಇದಕ್ಕಿರುವಂತಹ ಚಿಕಿತ್ಸೆಯ ಮಾರ್ಗ ಯಾವುದು? ತಜ್ಞರು ಈ ಬಗ್ಗೆ ಏನ್ ಹೇಳ್ತಾರೆ, ಅದರ ಬಗೆಗಿನ ಕಂಪ್ಲೀಟ್ ಡೀಟೇಲ್ಸ್ ಅನ್ನು ತೋರಿಸ್ತಾ ಹೋಗ್ತೀವಿ. ಕೊರೋನಾ ಸೋಂಕಿನಿಂದಲೇ ತತ್ತರಿಸಿ ಹೋಗಿರುವಂತಹ ಕರುನಾಡಿಗೆ ಮತ್ತೊಂದು ಡೆಡ್ಲಿ ಆಗಿರುವಂತಹ ಅಟ್ಯಾಕ್ ಇದು. ಕರಿ ಹೆಮ್ಮಾರಿ ಕೊರೋನಾ ಕ್ರೌರ್ಯದ ನಡುವೆಯೇ ಭಯಾನಕವಾಗಿ ಕಾಡ್ತಾ ಇದೆ ಕರಿ ಹೆಮ್ಮಾರಿ. ಯಾಕೆ ಇದನ್ನ ಕರಿ ಹೆಮ್ಮಾರಿ ಅಂತೇಳಿ ಕರಿತಾ ಇದ್ದೀವಿ? ದೇಶದಲ್ಲಿ ಸಾವಿನ ಬೇಟೆಯನ್ನು ಆರಂಭಿಸಿರುವಂತಹ ಡೆಡ್ಲಿ ಬ್ಲ್ಯಾಕ್ ಫಂಗಸ್ ಕರ್ನಾಟಕದಲ್ಲೂ ಕೂಡ ಕರಿ ಹೆಮ್ಮಾರಿ ಭಯಾನಕ ಸವಾರಿಯನ್ನು ನಡೆಸ್ತಾ ಇದೆ. 30-40ಕ್ಕೂ ಹೆಚ್ಚು ಕೊರೋನಾ ಸೋಂಕಿತರು ಇಂಥದ್ದೊಂದು ಹೆಮ್ಮಾರಿಗೆ ಸದ್ಯಕ್ಕೆ ತತ್ತರಿಸಿ ಹೋಗಿದ್ದಾರೆ. ಕರಿ ಹೆಮ್ಮಾರಿ ಒಕ್ಕರಿಸಿದ್ರೆ ಕಣ್ಣು ಕುರುಡು, ಮೆದುಳು ಛಿದ್ರವಾಗುತ್ತೆ. TV9 ನಲ್ಲಿ ಕರಿ ಹೆಮ್ಮಾರಿಯ ಕರಾಳತೆಯನ್ನ ಬೆಚ್ಚಿ ಬೀಳಿಸುವಂತ ರಿಪೋರ್ಟ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಕೊರೋನಾ ಕ್ರೌರ್ಯದ ಮಧ್ಯದಲ್ಲಿಯೇ ಸೈಲೆಂಟ್ ಆಗಿ ಸೋಂಕಿತರಿಗೆ ತಗಲ್ತಾ ಇರುವಂತ ಈ ಹೆಮ್ಮಾರಿ ಇದೆಯಲ್ಲ, ಈ ಬ್ಲ್ಯಾಕ್ ಫಂಗಸ್ ಇದೆಯಲ್ಲ, ಇದು ದೊಡ್ಡ ಮಟ್ಟದಲ್ಲಿ ಜೀವಗಳನ್ನ ಬಲಿ ಪಡಿತಾ ಇದೆ. ಒಂದಲ್ಲ ಎರಡಲ್ಲ 10 ಜೀವಗಳು ಈ ಕರಿ ಹೆಮ್ಮಾರಿಗೆ ಬಲಿಯಾಗಿದ್ದಾವೆ. ಈಗಾಗಲೇ ದೇಶದ ಬಹುತೇಕ ರಾಜ್ಯಗಳಲ್ಲಿ ಈ ಕರಿ ಹೆಮ್ಮಾರಿಯ ಆರ್ಭಟ ಜೋರಾಗಿದೆ. ಕರಿ ಹೆಮ್ಮಾರಿ ಅಂದ್ರೆ ಏನು? ಕಪ್ಪು ಶಿಲೀಂಧ್ರ ಎಷ್ಟು ಭಯಾನಕವಾಗಿರುತ್ತೆ. ಕೊರೋನಾ ಸೋಂಕಿತರಿಗೆ ಕಾಡ್ತಾ ಇದೆ ಮ್ಯೂಕರ್ ಮೈಕೋಸಿಸ್ ಕಪ್ಪು ಶಿಲೀಂಧ್ರ. ಮ್ಯೂಕರ್ ಮೈಕೋಸಿಸ್ ಮೆದುಳು ಸೇರಿದ್ರೆ ದೇಹದ ಭಾಗಗಳೇ ನಿಷ್ಕ್ರಿಯವಾಗ್ತವೆ. ಕೊರೋನಾದಿಂದ ಗುಣಮುಖರಾದವರು ಎಚ್ಚರ ತಪ್ಪಿದ್ರೆ ಕಪ್ಪು ಕರಿ ಹೆಮ್ಮಾರಿಯ ಈ ಕಂಟಕ ಫಿಕ್ಸ್. ಕರಿ ಹೆಮ್ಮಾರಿ ಅಂದ್ರೆ ಏನು? ಕಪ್ಪು ಶಿಲೀಂಧ್ರ ಎಷ್ಟು ಭಯಾನಕವಾಗಿರುತ್ತೆ. ಕೊರೋನಾ ಸೋಂಕಿತರಿಗೆ ಕಾಡ್ತಾ ಇದೆ ಮ್ಯೂಕರ್ ಮೈಕೋಸಿಸ್ ಕಪ್ಪು ಶಿಲೀಂಧ್ರ. ಮ್ಯೂಕರ್ ಮೈಕೋಸಿಸ್ ಮೆದುಳು ಸೇರಿದ್ರೆ ದೇಹದ ಭಾಗಗಳೇ ನಿಷ್ಕ್ರಿಯವಾಗ್ತವೆ. ಚೆನ್ನಾಗಿದ್ದಂತಹ ವ್ಯಕ್ತಿ, ಕೊರೋನಾ ಸೋಂಕಿಗೆ ಒಳಗಾಗಿದ್ದಂತಹ ವ್ಯಕ್ತಿ, ಚಿಕಿತ್ಸೆ ಪಡೆದು ರಿಕವರಿ ಆಗಿ ಹೊರಗಡೆ ಬಂದಿದ್ದಂತಹ ವ್ಯಕ್ತಿ ಅದೆಷ್ಟರ ಮಟ್ಟಿಗೆ ನರಳುತ್ತಾನೆ ಅಂತ ಹೇಳಿದ್ರೆ ಆತನ ಜೀವನೇ ಹೋಗಿ ಬಿಡಬಹುದು. ಅಷ್ಟರ ಮಟ್ಟಿಗೆ ಈ ಕರಿ ಹೆಮ್ಮಾರಿ ಕಾಡ್ತಾ ಇದೆ. ಹೀಗಾಗಿ ಇದು ಏನಿದು ಕರಿ ಹೆಮ್ಮಾರಿ? ಇಂಥದ್ದೊಂದು ಕರಿ ಹೆಮ್ಮಾರಿ ದೇಶಾದ್ಯಂತ, ಅದರಲ್ಲೂ ಕರ್ನಾಟಕದಲ್ಲಿ ಈ ಮ್ಯೂಕರ್ ಮೈಕೋಸಿಸ್ ಇಟ್ಟಿರುವಂತ ಅಟ್ಟಹಾಸ ಎಂಥದ್ದು? ಈ ಬಗೆಗಿನ ಒಂದು ಕಂಪ್ಲೀಟ್ ರಿಪೋರ್ಟ್ ನೋಡ್ಕೊಂಡ್ ಬರೋಣ ಬನ್ನಿ. ಎಂತ ಸ್ಟ್ರಾಂಗ್ ಫಂಗಸ್ ಅಂದ್ರೆ ನಮ್ಮ ಮೂಳೆಗಳನ್ನ ಕೊರೆದು ಬಿಡುತ್ತೆ. ನಮ್ಮ ಮೂಳೆಗಳನ್ನ ಕೊರೆದು ಮೂಳೆಗಳ ಮೂಲಕ ಸೈನಸ್ಗೆ ಹೋಗುತ್ತೆ, ಮೂಳೆಗಳ ಮೂಲಕ ಕಣ್ಣಿಗೆ ಹೋಗುತ್ತೆ, ಅದೇ ಮೂಳೆಗಳ ಮೂಲಕ ಅದು ಬ್ರೈನ್ ನ ಕೂಡ ಆವರಿಸ್ಕೊಳ್ಬೇಕು. ಇಡೀ ದೇಶ ಕೋವಿಡ್ ಅನ್ನೋ ಮಹಾಮಾರಿ ಜೊತೆಗೆ ಆಗ್ಲೇ ನಾವು ಸೆಣಸಾಡ್ತಾ ಇದೀವಿ. ಇದ್ರ ಮಧ್ಯದಲ್ಲೇ ನಮ್ಗೆ ಇನ್ನೊಂದು ಅತಿ ಅಪಾಯಕಾರಿ ಆಗಿರುವಂತ ಇನ್ನೊಂದು ತೊಂದರೆ ಕಂಡು ಬಂದಿದೆ. ಈ ತೊಂದರೆ ಹೆಸರೇ ಮ್ಯೂಕೋರ್ ಮೈಕೋಸಿಸ್ ಅಥವಾ ಕೋವಿಡ್ ಅಸೋಸಿಯೇಟೆಡ್ ಮ್ಯೂಕೋರ್ ಮೈಕೋಸಿಸ್ ಅಂತ ಕರಿತೀವಿ. ಇದು ಒಂದು ಶಿಲೀಂಧ್ರ ಅಂದ್ರೆ ಒಂದು ಫಂಗಲ್ ಇನ್ಫೆಕ್ಷನ್ ಅಂತ. ಇದು ಒಂದು ಆಪರ್ಚುನಿಸ್ಟಿಕ್ ಇನ್ಫೆಕ್ಷನ್. ಆಪರ್ಚುನಿಸ್ಟಿಕ್ ಅಂದ್ರೆ ಯಾವುದೇ ಒಬ್ಬ ವ್ಯಕ್ತಿಗೆ ತನ್ನ ರೋಗ ಪ್ರತಿರಕ್ಷಣಾ ಶಕ್ತಿ ಯಾವಾಗ ಕಮ್ಮಿ ಆಗಿರುತ್ತೋ ಅಂತ ಸಮಯದಲ್ಲಿ ಈ ತೊಂದರೆಗಳು ಮೇಲ್ಗೈ ಪಡೆದು ಇನ್ಫೆಕ್ಷನ್ ನ ಉಂಟು ಮಾಡುತ್ತೆ. ಬ್ಲ್ಯಾಕ್ ಫಂಗಸ್ ಇನ್ಫೆಕ್ಷನ್ ಅಂದ್ರೆ ಮ್ಯೂಕೋರ್ ಮೈಕೋಸಿಸ್ ಅಂತ ಕರಿತೇವೆ ನಾವು. ಮ್ಯೂಕೋರ್ ಮೈಕೋಸಿಸ್ ಇದೊಂದು ಫಂಗಲ್ ಇನ್ಫೆಕ್ಷನ್. ಈ ಫಂಗಸ್ ನಮ್ಮ ಸುತ್ತಮುತ್ತ ಎಲ್ಲಾ ಕಡೆನೂ ಇರುತ್ತೆ. ಆದರೆ ನಮ್ಮ ಶರೀರದ ಇಮ್ಯುನಿಟಿ ಕಡಿಮೆ ಇದ್ರೆ ನಮ್ಮ ಕಣ್ಣು, ನಮ್ಮ ಮೂಗು, ನಮ್ಮ ಸೈನಸ್ಸು, ನಮ್ಮ ಬ್ರೈನ್ ನ ಅದು ಸಿವಿಯರ್ ಆಗಿ ಇನ್ಫೆಕ್ಟ್ ಮಾಡಬಹುದು. ಎಷ್ಟು ಮಾತ್ರಕ್ಕೆ ಆವರಿಸ್ಕೊಳುತ್ತೆ ಅಂದ್ರೆ ಅದು ಕಂಪ್ಲೀಟ್ ಆಗಿ ಆ ಮೂಳೆ, ಚರ್ಮ ಮತ್ತೆ ಕಣ್ಣಿನ ನರಗಳನ್ನ ಕಂಪ್ಲೀಟ್ ಆಗಿ ಡ್ಯಾಮೇಜ್ ಮಾಡಿಬಿಡುತ್ತೆ. ಕೆಲವೊಮ್ಮೆ ವಾಸನೆ ನೋಡಕ್ಕಾಗಲ್ಲ, ಕೆಲವೊಮ್ಮೆ ಕಣ್ ಕಾಣೋದಿಲ್ಲ, ಕೆಲವೊಮ್ಮೆ ಬ್ರೈನ್ ಎಫೆಕ್ಟ್ ಆದ್ರೆ ಒಂದ್ ಕಡೆ ಶರೀರ ಕೆಲಸ ಮಾಡೋದೇ ಇಲ್ಲ. ಕಪ್ಪು ಶಿಲೀಂಧ್ರ ಸೋಂಕಿಗೆ 8 ಬಲಿ, ದೃಷ್ಟಿ ಕಳೆದುಕೊಂಡ 8 ಮಂದಿ. ನೀವು ತುಂಬಾ ಸಿವಿಯರ್ ಆದಾಗ ಏನಾಗುತ್ತೆ, ಇದು ತುಂಬಾ ಬ್ರೈನ್ ಗೆ ಹತ್ರ ಇರೋದ್ರಿಂದ ಬ್ರೈನ್ ಇನ್ಫೆಕ್ಷನ್ ಆಗಿ ಡೆತ್ ಆಗುವಂತ ಚಾನ್ಸಸ್ ಕೂಡ ತುಂಬಾ ಜಾಸ್ತಿ ಇರುತ್ತೆ. ಯಾಕಂದ್ರೆ ಈ ಮ್ಯೂಕಾರ್ ಮೈಕೋಸಿಸ್ ಮಾರ್ಟಾಲಿಟಿ ರೇಟ್ ತುಂಬಾ ಜಾಸ್ತಿ ಇದೆ. ಈ ಮ್ಯೂಕಾರ್ ಮೈಕೋಸಿಸ್ ಅಲ್ಲಿ ಈ ಸಾವಾಗುವಂತದ್ದು ಆಲ್ಮೋಸ್ಟ್ 50 ರಿಂದ 54% ಇದೆ.
ಸೊ ಹಾಗಾಗಿ ಈ ಮ್ಯೂಕಾರ್ಮೈಕೋಸಿಸ್ ಇನ್ಫೆಕ್ಷನ್ ಏನಿದೆ ಅದನ್ನ ಆದಷ್ಟು ನಾವು ತಡಿಬೇಕಾಗತ್ತೆ. ಲಂಗ್ಸ್ ಡ್ಯಾಮೇಜ್ ನ ಪ್ರಿವೆಂಟ್ ಮಾಡೋದಕ್ಕೆ, ಲಂಗ್ಸ್ ಇನ್ಫೆಕ್ಷನ್ ನ ತಡೆಗಟ್ಟೋದಕ್ಕೆ ಸ್ಟಿರಾಯ್ಡ್ಸ್ ಮತ್ತೆ ಇಮ್ಯುನೋಸಪ್ರೆಸಿವ್ ಡ್ರಗ್ಸ್ ಅಂತ ನಾವು ಕೊಡ್ತೀವಿ. ಇಮ್ಯುನಿಟಿ ಒಂದ್ ಸ್ವಲ್ಪ ಸಪ್ರೆಸ್ ಮಾಡುವಂತ ಕೆಲವು ಔಷಧಿಗಳನ್ನ ಕೊಡ್ತೇವೆ. ಎಸ್ಪೆಷಲಿ ವಯಸ್ಸಾಗಿರುವಂತವ್ರಿಗೆ, ಹಾರ್ಟ್ ಪೇಷಂಟ್ಸ್ ಇರುವಂತವ್ರಿಗೆ, ಕ್ಯಾನ್ಸರ್ ಪೇಷಂಟ್ಸ್ ಇರುವಂತವ್ರಿಗೆ, ಶುಗರ್ ಇರುವಂತವ್ರಿಗೆ ಸ್ಟಿರಾಯ್ಡ್ಸ್ ಮತ್ತೆ ಈ ಇಮ್ಯುನೋಸಪ್ರೆಷನ್ ಡ್ರಗ್ಸ್ ಕೊಟ್ಟಾಗ ನಮ್ಮ ಶರೀರದಲ್ಲಿ ಇಮ್ಯುನಿಟಿ ಕಡಿಮೆ ಆಗಿ, ಆ ಇಮ್ಯುನಿಟಿ ಕಡಿಮೆ ಇರುವಂತವ್ರಿಗೆ ಕರೋನಾ ಇಂದ ರಿಕವರಿ ಆದ ಮೇಲೆ ಈ ಇನ್ಫೆಕ್ಷನ್ ತುಂಬಾ ಸುಲಭಕ್ಕೆ ಬರುವಂತ ಒಂದು ಸಾಧ್ಯತೆ ಇರುತ್ತೆ. ಸೊ ಕರೋನಾದಲ್ಲಿ ಯೂಸ್ ಮಾಡುವಂತ ಕೆಲವು ಔಷಧಿಗಳಿಂದ ಈ ಇನ್ಫೆಕ್ಷನ್ ಸುಲಭಕ್ಕೆ ಬರುವಂತ ಸಾಧ್ಯತೆ ಇರುತ್ತೆ. ಒಂದು ಮೂಗು ಅಥವಾ ಎರಡು ಮೂಗು ಬ್ಲಾಕ್ ಆಗುವಂತದ್ದು, ಆ ಮೂಗು ಬ್ಲಾಕ್ ಆಗೋದಲ್ದೆ ಆ ಕಡೆಯಿಂದ ರಕ್ತ ಅಂಟಿರುವಂತ ಒಂದು ಕೀವು ಬರುವಂತದ್ದು, ಅಥವಾ ಕೆನ್ನೆ ಊದ್ಕೊಳ್ಳೋದು. ಇನ್ ಸ್ವಲ್ಪ ಆ ತೊಂದರೆ ಮುಂದುವರೆದಲ್ಲಿ ಏನಾಗ್ತಾ ಇದೆ, ಅವ್ರಿಗೆ ಅವರ ಕಣ್ಣಿಗೂ ಎಫೆಕ್ಟ್ ಆಗ್ತಾ ಇದೆ. ಕಣ್ಣಿನ ಗುಡ್ಡ ಊದ್ಕೊಳ್ಳೋದು, ಕ್ರಮೇಣ ಕಣ್ಣಿನ ಗುಡ್ಡದ ಊತ ಜೊತೆಗೆ ಅವರಿಗೆ ಕಣ್ಣಿನ ದೃಷ್ಟಿ ಕೂಡ ಕಡಿಮೆ ಆಗ್ತಾ ಇದೆ. ಸ್ವಲ್ಪ ದಿನ ಕಳೆದಲ್ಲಿ ಒಂದ್ 4-5 ದಿನ ಪೇಷಂಟ್ಗಳು ಏನ್ ಅನ್ಕೋತಾರ, ಪಾಪ ಅವ್ರಿಗೆ ಇದು ಸಾಧಾರಣವಾದಂತ ಇನ್ಫೆಕ್ಷನ್, ನಂಗೆ ತಾನಾಗೆ ಸರಿ ಹೋಗುತ್ತೆ ಅಂತ ಅನ್ಕೊಳ್ಳೋ ಸಮಯದಲ್ಲಿ 4-5 ದಿನ ಕಳೆದಲ್ಲಿ ಆ ಕಣ್ಣುಗುಡ್ಡೆ ಮೂವ್ಮೆಂಟ್ಗಳು, ಅಂದ್ರೆ ಐ ಮೂವ್ಮೆಂಟ್ಸ್ ಅಂತ ನಾವೇನ್ ಕರಿತೀವಿ, ಐ ಮೂವ್ಮೆಂಟ್ಸ್ ಕೂಡ ಕಡಿಮೆ ಆಗಿ ಇವೆನ್ಚುಲಿ ಅವ್ರಿಗೆ ಬ್ಲೈಂಡ್ನೆಸ್ ಉಂಟಾಗ್ತದೆ, ಅಂದ್ರೆ ಕುರುಡುತನ ಉಂಟಾಗ್ತಾ ಇದೆ. ಬಹುಶಃ ನಾನು ನಿನ್ನೆನೆ ನಮ್ಮ ತಾಂತ್ರಿಕ ಸಲಹಾ ಸಮಿತಿಯನ್ನ ಕ್ಲಿನಿಕಲ್ ಟೀಮ್ ಏನಿದೆ ನಮ್ಮಲ್ಲಿ, ಕ್ಲಿನಿಷಿಯನ್ಸ್ ಟೀಮು, ಅವ್ರಿಗೆ ನಿನ್ನೆನೆ ನಾನು ಚರ್ಚೆ ಮಾಡಿದ್ದೀನಿ. ಈ ಬ್ಲ್ಯಾಕ್ ಫಂಗಸ್ ರಿಪೋರ್ಟ್ ಆಗ್ತಾ ಇದೆ ಕೆಲವು ಭಾಗದಲ್ಲಿ, ಅದರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಅಧ್ಯಯನವನ್ನು ಮಾಡಿ ಸರ್ಕಾರಕ್ಕೆ ನೀವು ಇವತ್ತು ಇಲ್ಲ ನಾಳೆ ಒಳಗಡೆ 2 ದಿನದ ಒಳಗಡೆ ನನಗೆ ತಲುಪಿಸ್ಬೇಕು ಅಂತ ಹೇಳಿದ್ದೀನಿ. ಅವರು ಬಹುಶಃ 1 or 2 ಡೇಸಲ್ಲಿ ನನಗೆ ಮಾಹಿತಿಯನ್ನು ಕೊಡ್ತಾರೆ. ಅದ್ರ ಮೇಲೆ ಯಾವ ರೀತಿ ಕ್ರಮವನ್ನು ತೆಗೆದುಕೋಬೇಕು ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಬ್ಲ್ಯಾಕ್ ಫಂಗಸ್ ಯಾವ ರೀತಿ ಬರ್ತಾ ಇದೆ, ಅದರ ಚಿಕಿತ್ಸೆಯ ವಿಧಾನ ಹೇಗಿರಬೇಕು, ಪೋಸ್ಟ್ ಕೋವಿಡ್ನಲ್ಲಿ ಬರುವಂತಹ ಒಂದು ಗುಣಗಳ ಇದಕ್ಕೆ ಯಾವ ರೀತಿ ನಾವು ಚಿಕಿತ್ಸೆಯನ್ನು ಕೊಡಬೇಕು, ಸರ್ಕಾರದ ನಿಲುವೇನಾಗಬೇಕು, ಇದೆಲ್ಲವೂ ಕೂಡ ತಾಂತ್ರಿಕ ಸಲಹಾ ಸಮಿತಿ ಜೊತೆ ಮೊದಲು ಅದರ ವರದಿ ತರಿಸ್ಕೊಂಡು ಆ ವರದಿಯ ಆಧಾರದ ಮೇಲೆ ಸರ್ಕಾರದಲ್ಲಿ ಉನ್ನತ ಮಟ್ಟದಲ್ಲಿ ನಾವು ಚರ್ಚೆಯನ್ನು ಮಾಡಿ 1-2 ದಿನದಲ್ಲೇ ತೀರ್ಮಾನವನ್ನು ತೆಗೆದು, ನಮ್ಮ ಕಣ್ಣನ್ನು ಇನ್ಫೆಕ್ಟ್ ಮಾಡಿ ಕಣ್ಣಿನ ಹಿಂದೆಗಡೆ ಕಣ್ಣಿನ ನರಗಳೇನು ಬರ್ತವೆ ಅದನ್ನ ಕಂಪ್ಲೀಟ್ ಆಗಿ ಹೋಗಿ ಆವರಿಸ್ಕೊಂಡ್ಬಿಡುತ್ತೆ. ಆ ಕಣ್ಣಿನ ನರನ ಕಂಪ್ಲೀಟ್ ಆಗಿ ಡ್ಯಾಮೇಜ್ ಮಾಡಿಬಿಡುತ್ತೆ. ಆ ಕಣ್ಣಿನ ನರ ಕಂಪ್ಲೀಟ್ ಆಗಿ ಡ್ಯಾಮೇಜ್ ಆದ್ರೆ ನಮ್ಮ ದೃಷ್ಟಿ ಕಂಪ್ಲೀಟ್ ಆಗಿ ಹೋಗಬಹುದು. ನಮ್ಮ ಮೂಗಿನ ಮೂಲಕ ಆ ಮೂಳೆನ ಕೊರೆದು ಕಣ್ಣಿನ ನರಕ್ಕೆ ಹೋಗಿ ಆ ನರನ ಪೂರ್ತಿ ಆವರಿಸ್ಕೊಂಡ್ಬಿಡುತ್ತೆ, ಅದು ಊದ್ಕೊಂಡ್ಬಿಡುತ್ತೆ, ಅವ್ರ ದೃಷ್ಟಿ ಕಂಪ್ಲೀಟ್ ಆಗಿ ಹೊರಟು ಹೋಗ್ಬಹುದು. ಈ ಇನ್ಫೆಕ್ಷನ್ ತುಂಬಾ ಸುಲಭವಾಗಿ ಹರಡುತ್ತೆ. ಮೂಳೆಗಳನ್ನ ಕೊರೆದು ಮೂಳೆಯಿಂದ ನರಗಳನ್ನ ಆವರಿಸ್ಕೊಳ್ಳುತ್ತೆ. ಕಣ್ಣಿನ ನರ ಒಂದ್ಸಲ ಆವರಿಸ್ಕೊಂಡಾಗ ಕಣ್ಣಿನ ನರ ಕಂಪ್ಲೀಟ್ ಆಗಿ ಡ್ಯಾಮೇಜ್ ಆಗಿ ನಮ್ಮ ದೃಷ್ಟಿ ಸಂಪೂರ್ಣವಾಗಿ ಹೊರಟು ಹೋಗ್ಬಹುದು. ಕಣ್ಣಿನ ನರ ಮಾತ್ರ ಅಲ್ಲ, ಮುಖದ ಎಲ್ಲಾ ಟಿಶ್ಯೂ ಮತ್ತೆ ಕಣ್ಣಿನ ಎಲ್ಲಾ ಟಿಶ್ಯೂ ಕಂಪ್ಲೀಟ್ ಆಗಿ ಡ್ಯಾಮೇಜ್ ಆಗಿ ಮುಖಾನೇ ಒಂಥರ ಡಿಸ್ಫಿಗರ್ ಆಗ್ಬಿಡುತ್ತೆ. ಸಾಕಷ್ಟು ಜನ ವೈದ್ಯರು ಕೂಡ ಎಲ್ಲರೂ ಹೇಳ್ತಾ ಇದೀವಿ, ದಯವಿಟ್ಟು ಸ್ಟೀರಾಯ್ಡ್ಸ್ ನ ಲೆಫ್ಟ್ ಅಂಡ್ ರೈಟ್ ಯೂಸ್ ಮಾಡಬಾರ್ದು. ಯಾಕಂದ್ರೆ ನಾವು ನೋಡ್ಕೊಂಡು ಯಾರಿಗೆ ತೀರಾ ಅವಶ್ಯಕತೆ ಇದೆ ಸ್ಟೀರಾಯ್ಡ್ಸ್ ಅಂತವರಲ್ಲಿ ಮಾತ್ರ ಕೊಡ್ಬೇಕಾಗತ್ತೆ. ಯಾಕಂದ್ರೆ ಸ್ಟೀರಾಯ್ಡ್ಸ್ ಸಾಕಷ್ಟು ಜನರಲ್ಲಿ ಈಗ ಜಾಸ್ತಿ ಯೂಸ್ ಮಾಡಿದಾಗ ಇಮ್ಯುನಿಟಿ ಇನ್ನೂ ಡೌನ್ ಆಗುವಂತ ಚಾನ್ಸಸ್ ಇರುತ್ತೆ. ಹಾಗೂ ಆಪರ್ಚುನಿಸ್ಟಿಕ್ ಇನ್ಫೆಕ್ಷನ್ಸ್ ಅಂತ ಹೇಳ್ತೀವಿ, ಅಂದ್ರೆ ಈ ಫಂಗಲ್ ಇನ್ಫೆಕ್ಷನ್ಸ್ ಗೆ ಎಕ್ಸ್ಪೋಸ್ ಆಗುವಂತ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಬ್ಲ್ಯಾಕ್ ಫಂಗಸ್ ಅದೆಷ್ಟರ ಮಟ್ಟಿಗೆ ದೊಡ್ಡ ಕಂಟಕವಾಗಿ ಕಾಡ್ತಾ ಇದೆ ಅಂತ ಹೇಳಿದ್ರೆ ತಜ್ಞ ವೈದ್ಯರು ತೀರಾ ಕಳವಳ ವ್ಯಕ್ತಪಡಿಸ್ತಾ ಇದ್ದಾರೆ. ಒಂಚೂರು ನಿಮಗೇನಾದ್ರೂ ಗೊತ್ತಾದ್ರೆ ಖಂಡಿತವಾಗಿಯೂ ಕೂಡ ವೈದ್ಯರನ್ನ ಸಂಪರ್ಕಿಸಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದಾರೆ. ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆಗೆ ಅತಿಥಿಗಳು ಜಾಯ್ನ್ ಆಗ್ತಾರೆ. ಡಾಕ್ಟರ್ ಭುಜಂಗ್ ಶೆಟ್ಟಿ ಅವರು ನಾರಾಯಣ ನೇತ್ರಾಲಯದ ಮುಖ್ಯಸ್ಥರು, ಹಾಗೇನೆ ಹಿರಿಯ ವೈದ್ಯರ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದೆ. ಅದರ ಜೊತೆಗೆ ಶ್ವಾಸಕೋಶ ತಜ್ಞರು, ಜೊತೆಗೆ ಪ್ರೊಫೆಸರ್ ಆಗಿರುವಂತಹ ಡಾಕ್ಟರ್ ಪವನ್ ಅವರು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹಾಗೇನೆ ENT ತಜ್ಞರಾಗಿರುವಂತಹ ಡಾಕ್ಟರ್ HK ಸುಶೀನ್ ದತ್ ಅವರು ಕೂಡ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೊದಲಿಗೆ ಡಾಕ್ಟರ್ ಭುಜಂಗ್ ಶೆಟ್ಟಿ ಅವರನ್ನು ನಾನು ಮಾತಾಡಿಸ್ತೀನಿ. ಡಾಕ್ಟರ್, ಇಲ್ಲಿ ಗಮನಿಸ್ತಾ ಇದ್ವಿ, ಇಂಥದ್ದೊಂದು ಶಿಲೀಂಧ್ರ ಇಡೀ ದೇಹದ ಒಳಗಡೆ ಹೊಕ್ಕು ಮೂಗು, ಕಣ್ಣು, ಮೆದುಳನ್ನೇ ತಿಂದು ಹಾಕುತ್ತೆ ಅಥವಾ ಅದನ್ನೇ ಡ್ಯಾಮೇಜ್ ಮಾಡುತ್ತೆ ಅಂದ್ರೆ ಎಷ್ಟರ ಮಟ್ಟಿಗೆ ಸೀರಿಯಸ್ ಆಗಿರುವಂತಹ ಫಂಗಸ್ ಇದು ಡಾಕ್ಟರ್? ಇದು ಆಕ್ಚುಲಿ ಆನಂದ್, ಇದು ತುಂಬಾ ಅಂತ ಸೀರಿಯಸ್ ಇನ್ಫೆಕ್ಷನ್ ಅಲ್ಲ. ನಾರ್ಮಲಿ ನಮ್ಮ ಮೈ ಮೇಲೆ ಅಥವಾ ನಮ್ಮ ಮೈ ಒಳಗೆ ಅಥವಾ ಈ ಸಾಯಿಲ್ ಅಲ್ಲಿ
ಇದು ಸಾಧವಾಗಿ ಇರುತ್ತೆ. ಓಕೆ ಆದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಅದು ನಮ್ಮ ಇಮ್ಯುನಿಟಿ ಅದನ್ನ ತಡೀತದೆ, ಓಕೆ ನಮ್ಗೆ ಯೂಶಲಿ ಇನ್ಫೆಕ್ಟ್ ಮಾಡಕ್ ಬಿಡೋದಿಲ್ಲ. ಇದು ಯಾವಾಗ ನಮ್ಗೆ ಎಫೆಕ್ಟ್ ಮಾಡುತ್ತಂದ್ರೆ ಯಾವಾಗ ನಮ್ಗೆ ನಮ್ಮ ಇಮ್ಯುನಿಟಿ ಕಮ್ಮಿ ಆಗುತ್ತೆ ಆವಾಗ ಇಟ್ ಓವರ್ಟೇಕ್ಸ್. ಸೊ ಈ ಕೋವಿಡ್ ಬಂದವರು ಎಸ್ಪೆಷಲಿ ಡಯಾಬಿಟಿಕ್ಸ್, ಕೋವಿಡ್ ಬಂದ ತಕ್ಷಣ ಒಂದು ಡಯಾಬಿಟಿಸ್ ಔಟ್ ಆಫ್ ಕಂಟ್ರೋಲ್ ಹೋಗುತ್ತೆ, ಆಮೇಲೆ ಆ ಟೆನ್ಷನ್ ವರಿಯಿಂದ ಇನ್ನೂ ಶುಗರ್ ಜಾಸ್ತಿ ಆಗುತ್ತೆ. ಅದಲ್ಲದೆ ಇವಾಗ ನೀವು ಹೇಳಿದ್ರಿ ಈ ಸಮ್ ಟೈಮ್ಸ್ ಅವರಿಗೆ ಸ್ಟೀರಾಯ್ಡ್ಸ್ ಇಮ್ಯುನೋಸಪ್ರೆಸಿವ್ ಡ್ರಗ್ಸ್ ಕೊಡಬೇಕಾಗುತ್ತೆ. ಅದು ನಮ್ಮ ಒಳ್ಳೇದಕ್ಕೆ ನಮ್ಮನ್ನು ಉಳಿಸಕ್ಕೆ ಡಾಕ್ಟರ್ ಕೊಡ್ತಾರೆ. ಆದ್ರೆ ಆ ಟೈಮ್ ನಲ್ಲಿ ನಮ್ಮ ಇಮ್ಯುನಿಟಿ ಯಾವಾಗ ತುಂಬಾ ಲೋ ಆಗಿರುತ್ತೋ ಅದು ಈ ಫಂಗಸ್ ನಮ್ಮನ್ನ ಅಟ್ಯಾಕ್ ಮಾಡುತ್ತೆ. ಸೊ ಇದರಿಂದ ಇದು ಡೇಂಜರ್. ನಾರ್ಮಲ್ ಆಗಿ ನಮ್ಮ ಇಮ್ಯುನಿಟಿ ಸರಿ ಇದ್ರೆ ಇದಕ್ಕೆ ನಮ್ಗೆ ಏನು ಮಾಡಕ್ ಆಗೋದಿಲ್ಲ. ಓಕೆ, ಅಂದ್ರೆ ಇಲ್ಲಿ ಯಾರು ಡಯಾಬಿಟಿಸ್ ಇರುತ್ತೋ ಅಂಥವ್ರು, ಜೊತೆಗೆ ಕೊರೋನಾದಿಂದ ರಿಕವರಿ ಆಗಿ ಬಂದಂಥವ್ರು ಇಂಥದ್ದೊಂದು ಶಿಲೀಂಧ್ರಕ್ಕೆ ಅಥವಾ ಇದೊಂದು ಫಂಗಸ್ಗೆ ಬಲಿಯಾಗುವಂತ ಸಾಧ್ಯತೆ ಇದೆ, ಎಚ್ಚರಿಕೆಯಿಂದ ಇರಬೇಕು ಅಂತೇಳಿ ಡಾಕ್ಟರ್ ಹೇಳ್ತಾ ಇದ್ರಿ. ಇದು ಎಲ್ಲಾ ಕಡೆ ಇರುತ್ತೆ, ನಾವು ನಾರ್ಮಲ್ ಆಗಿ ಇದಿರುತ್ತೆ, ಬಟ್ ಯಾರಿಗೆ ಇಮ್ಯುನಿಟಿ ಅನ್ನುವಂಥದ್ದು ತೀರಾ ಕಮ್ಮಿ ಇದೆ ಅಥವಾ ಇದ್ರ ವಿರುದ್ಧ ಹೋರಾಡುವಂತಹ ರೋಗ ನಿರೋಧಕ ಶಕ್ತಿ ಯಾರಿಗೆ ಕಮ್ಮಿ ಇದೆಯೋ ಅಂಥವ್ರಿಗೆ ಇದು ಅಟ್ಯಾಕ್ ಆಗುತ್ತೆ ಅಂತೇಳಿ ಎಷ್ಟು ಎಚ್ಚರಿಕೆಯಿಂದ ಇರಬೇಕು ಅಂತ ಇಂಥದ್ದೊಂದು. ಜೊತೆಗೆ ಇದು ಬರ್ತಾ ಇದೆ ಅಥವಾ ಬಂದಿದೆ ಅನ್ನುವಂಥದ್ದು ಹೆಂಗ್ ಗೊತ್ತಾಗುತ್ತೆ ಮನುಷ್ಯನಿಗೆ? ಇವಾಗ ನಾವು ಫಸ್ಟ್ ಕೋವಿಡ್ ರಿಕವರಿ ಆದ್ಮೇಲಂತೂ ಡೆಫಿನೆಟ್ ಆಗಿ ನಮ್ಮ ಶುಗರ್ ನ ನೆಗ್ಲೆಕ್ಟ್ ಮಾಡಬಾರ್ದು. ಅದನ್ನ ಎಲ್ಲರೂ ಜನರು ತಿಳ್ಕೋಬೇಕು. ಈ ಕೋವಿಡ್ ಗಲಾಟೆ ಒಳಗೆ ಶುಗರ್ ನ ಮರ್ತು ಬಿಡ್ತಾರೆ. ಶುಗರ್ ನ ಆದಷ್ಟು ಮಟ್ಟಿಗೆ ಕಂಟ್ರೋಲ್ ಇಟ್ಕೋಬೇಕು. ಯಾಕಂದ್ರೆ ಶುಗರ್ ಕಂಟ್ರೋಲ್ ತಪ್ಪಿತು ಅಂದ್ರೆ ಅದು ಕೂಡ ನಮ್ಮ ಇಮ್ಯುನಿಟಿನ ಕಮ್ಮಿ ಮಾಡುತ್ತೆ. ಸೊ ಅದೊಂದು ಮುಖ್ಯವಾದ ಒಂದು ವಿಷಯ. ಇನ್ನೊಂದೇನಂತ ಹೇಳಿದ್ರೆ ಇದು ರಿಕವರಿ ಆದಿ 1 or 2 weeks ನಲ್ಲಿ ಏನಾದ್ರೂ ಒಂದು ಲಕ್ಷಣ ಕಂಡ್ರೆ, ಇವಾಗ್ಲೇ ಹೇಳಿದ್ರು ಡಾಕ್ಟ್ರು, ಒಂದು ನಮ್ಮ ಫೇಸ್ ಸೈಡ್ ಒಂದು ಊತ ಬರ್ಬೋದು, ದವಡೆ ಸೈಡು, ಇಲ್ಲ ಮೂಗ್ ಬ್ಲಾಕ್ ಆಗೋದು, ಮೂಗ್ನಲ್ಲಿ ಈ ಸ್ವಲ್ಪ ಬ್ಲಡ್ ಬರೋದು, ಅಥವಾ ನಮ್ಗೆ ಈ ಎಸ್ಪೆಷಲಿ ಅದು ಕಣ್ಣಿಗೆ ಹೋದ ತಕ್ಷಣ ಫಸ್ಟ್ ಕಣ್ಣು ಸ್ವಲ್ಪ ಕೆಂಪು, ನೋವು, ಕಣ್ಣು ಮೂವ್ಮೆಂಟ್ ಮಾಡಿದ ತಕ್ಷಣ ಆಗುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ಇಸ್ ದೇ ವಿಲ್ ಬಿ ಅ ಫಾಲ್ ಆಫ್ ವಿಷನ್. ಏನ್ ತಿಳ್ಕೊಂತಾರೆ ಜನರು, ಅದೇ ಇದು ಮಾಮೂಲು ಕೆಂಪು ಕಣ್ಣು, ಏನ್ ತೊಂದರೆ ಇಲ್ಲ, ಅದು ಇವಾಗ ಕೋವಿಡ್ ಟೈಮು, ಲಾಕ್ಡೌನ್ ಟೈಮು, ಡಾಕ್ಟರ್ ಹತ್ರ ಇನ್ನು ಹೋದ್ರಾಯ್ತು ಮತ್ ನೋಡೋಣ ಅಂತ ಡಿಲೇ ಮಾಡ್ತಾರೆ. ಅದು ಮಾತ್ರ ಖಂಡಿತ ಮಾಡಬಾರ್ದು. ಯಾಕಂದ್ರೆ ಎವ್ರಿ ಮಿನಿಟ್ ಕೌಂಟ್ಸ್ ಇನ್ ದಿಸ್ ಡಿಸೀಸ್, ಎಸ್ಪೆಷಲಿ ಒನ್ಸ್ ಇಟ್ ಗೋಸ್ ಟು ದಿ ಐಸ್, ಇಟ್ ಅಟ್ಯಾಕ್ಸ್ ದಿ ಆಪ್ಟಿಕ್ ನರ್ವ್. ಅವಾಗ ಹೇಳಿದ್ರಲ್ಲ ಡಾಕ್ಟ್ರು, ನಮ್ದು ಕಣ್ಣಿನ ನರ ಇದೆ ಹಿಂದ್ಗಡೆ, ಅದು ಡೈರೆಕ್ಟ್ ಆಗಿ ಅದನ್ನ ಹೋಗಿ ಅಟ್ಯಾಕ್ ಮಾಡುತ್ತೆ. ಅದನ್ನ ಅಟ್ಯಾಕ್ ಮಾಡಿದ ತಕ್ಷಣ ನಮ್ಗೆ ದೃಷ್ಟಿ ಕಮ್ಮಿ ಆಗ್ಬಿಡುತ್ತೆ, ಕೆಲವು ಟೈಮ್ ಹೋಗೇ ಬಿಡುತ್ತೆ. ಹೋದ ದೃಷ್ಟಿ ನಮ್ಗೆ ಏನ್ ಮತ್ತೆ ಬರೋದೇ ಇಲ್ಲ. ಇಟ್ ಈಸ್ ಇರ್ರಿವರ್ಸಿಬಲ್, ಯಾಕಂದ್ರೆ ಇಟ್ ಡ್ಯಾಮೇಜಸ್ ದ ನರ್ವ್. ಇನ್ನೂ ನೀವು ನಿಗ್ಲೆಕ್ಟ್ ಮಾಡಿದ್ರಂದ್ರೆ ಅದು ನಮ್ಮ ಕಣ್ಣಿಂದ ಬ್ರೈನಿಗೆ ಹೋಗುತ್ತೆ. ಬ್ರೈನಿಗೆ ಹೋದ್ಮೇಲೆ ಇನ್ನೂ ತೊಂದರೆ, 50% ಚಾನ್ಸಸ್ ಆಫ್ ಮೊರ್ಟಾಲಿಟಿ ಆಫ್ಟರ್ ಇಟ್ ರೀಚಸ್ ದ ಬ್ರೈನ್. ಓಕೆ, ಡಾಕ್ಟರ್ ನಿಮ್ ಜೊತೆಗೆ ಮಾತನಾಡ್ತೀನಿ. ನಮ್ಮ ಜೊತೆಗೆ ಡಾಕ್ಟರ್ ಪವನ್ ಹಾಗೇನೆ ಡಾಕ್ಟರ್ ಸುಶೀನ್ ಇಬ್ರು ಕೂಡ ಜಾಯಿನ್ ಆಗ್ತಾರೆ. ತೀರಾ ಆತಂಕ ಹುಟ್ಟಿಸುವಂತ ಅಂಶ ಇದು. ಯಾಕೆ ಅಂತ ಹೇಳಿದ್ರೆ ಮೂಗಿನಿಂದ ಒಳ ಹೊಕ್ಕಂತ ಈ ಕರಿ ಹೆಮ್ಮಾರಿ, ತದನಂತರದಲ್ಲಿ ಕಣ್ಣು, ತದನಂತರದಲ್ಲಿ ಮೆದುಳು, ದೇಹದ ಇತರೆ ಭಾಗಗಳನ್ನ ಈ ರೀತಿಯಾಗಿ ಹಾಳುಗೆಡುತ್ತಾ ಹೋಗುತ್ತೆ. ಇದರಲ್ಲಿ ಸಾವಿನ ಪ್ರಮಾಣ 50%ಕ್ಕಿಂತ ಜಾಸ್ತಿ ಇದೆ ಅನ್ನುವಂಥ ವಿಚಾರವನ್ನ ಇಲ್ಲಿ ವೈದ್ಯರು ಹೇಳ್ತಾ ಇದ್ದಾರೆ. ಎಲ್ಲ ವೈದ್ಯರ ಜೊತೆಗೆ ಮಾತನಾಡ್ತೀನಿ ಚಿಕ್ಕ ಬ್ರೇಕ್ ಆದ್ಮೇಲೆ. ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಈ ಹೆಮ್ಮಾರಿಯ ತೀವ್ರತೆಯನ್ನು ವೈದ್ಯರಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು. ಇಲ್ಲಿ ಅಲಕ್ಷ್ಯ ಮಾಡಿದ್ರೆ ಅಥವಾ ನಿರ್ಲಕ್ಷ್ಯ ತೋರಿದ್ರೆ ಇದು ಪ್ರಾಣಕ್ಕೇನೆ ಸಂಚಕಾರ ತರುವಂತಹ ಶಿಲೀಂಧ್ರ, ಇದು ಪ್ರಾಣಕ್ಕೇನೆ ಸಂಚಕಾರ ತರುವಂತಹ ಬ್ಲಾಕ್ ಫಂಗಸ್ ಇದು ಅಂತ ಹೇಳ್ತಾ ಇದ್ರು. ಇನ್ನು ಬ್ಲಾಕ್ ಫಂಗಸ್ ಇರೋ ಭಾಗವನ್ನೇ ಸರ್ಜರಿ ಮೂಲಕ ತೆಗಿಬೇಕಾಗುತ್ತೆ. ಎಲ್ಲಿ ಇದು ಫಂಗಸ್ ಹೋಗಿ ಅಂಟ್ಕೊಳ್ಳುತ್ತೋ ದೇಹದ ಯಾವ ಭಾಗದಲ್ಲಿ ಅದನ್ನ ಸರ್ಜರಿ ಮೂಲಕ ತೆಗಿಬೇಕಾಗುತ್ತೆ. ಒಂದೊಮ್ಮೆ ಏನಾದರೂ ಇಲ್ಲಿ ದೇಹದ ಇತರೆ ಭಾಗಗಳಾದಂತಹ ಮೂಗು, ಕಣ್ಣು ಈ ಭಾಗದಲ್ಲಿದ್ರೆ, ಕಣ್ಣು ಏನಾದರೂ ಈ ಇನ್ಫೆಕ್ಷನ್ಗೆ ಒಳಗಾದ್ರೆ ಫಂಗಸ್ಗೆ, ಆ ಕಣ್ಣಿನ ಗುಡ್ಡೆನೇ ತೆಗಿಬೇಕಾಗುತ್ತೆ ಕೆಲವೊಂದ್ಸರ್ತಿ. ಅಥವಾ ತೀರಾ ಬೇಗ ಇದೇನಾದ್ರೂ ಗೊತ್ತಾದ್ರೆ, ಇಂಥದ್ದೊಂದು ಮ್ಯೂಕರ್ಮೈಕೋಸಿಸ್ ಇದೆ ಅಥವಾ ಅಟ್ಯಾಕ್ ಆಗಿದೆ ಫಂಗಸ್ ಅಂತೇಳಿ ಏನಾದ್ರೂ ಗೊತ್ತಾದ್ರೆ ಕೂಡಲೇ ಚಿಕಿತ್ಸೆ ಕೊಡ್ತಾರೆ. ಅದಕ್ಕೆ ಆಂಟಿ ಫಂಗಲ್ ಇಂಜೆಕ್ಷನ್ಗಳಿದಾವೆ, ಅದನ್ನ ಕೊಟ್ಟು ಸರಿಪಡಿಸುವಂತ ಕೆಲಸವನ್ನ ವೈದ್ಯರು ಮಾಡ್ತಾರೆ. ಈ ಬ್ಲಾಕ್ ಫಂಗಸ್ ಇರುವಂತಹ ಭಾಗವನ್ನೇ ಸರ್ಜರಿ ಮಾಡಿ ತೆಗಿಬೇಕಾದಂತ ದೊಡ್ಡ ಮಟ್ಟದ ಅನಿವಾರ್ಯತೆ ಇಲ್ಲಿ ಕಾಡುತ್ತೆ ವೈದ್ಯರಿಗೆ. ಹಾಗಾಗಿ ಇದು ದೊಡ್ಡ ಮಟ್ಟದ ತೀವ್ರತೆ ಇರುವಂತಹ ಫಂಗಲ್ ಇನ್ಫೆಕ್ಷನ್ ಇದು. ಡಾಕ್ಟರ್ ಭುಜಂಗ್ ಶೆಟ್ಟಿ ಸರ್ ಹೇಳ್ತಾ ಇದ್ರಿ, ಇಲ್ಲಿ ಇದು ನಿರ್ಲಕ್ಷ್ಯ ಮಾಡಿದರೆ ದೊಡ್ಡ ಮಟ್ಟದಲ್ಲಿ ಅಪಾಯ ತಂದಿಡುವಂತಹ ಫಂಗಸ್ ಇದು. ಅಪಾಯ ಎಂತಿಂತ ಅಪಾಯ ಅಲ್ಲ, ಇದು 50% ಜನ ಇದರಿಂದ ಸಾವನ್ನಪ್ತಾರೆ ಎನ್ನುವಂತ ವಿಚಾರವನ್ನು ಹೇಳ್ತಾ ಇದ್ರು. ಡಾಕ್ಟರ್ ಇಲ್ಲಿ ಒಂದು ವಿಚಾರ ಗಮನಿಸ್ತಾ ಇದ್ವಿ,
ಈ ಇಮ್ಯುನಿಟಿ ಕಮ್ಮಿ ಇರುವಂಥವ್ರು ಅಥವಾ ಇಮ್ಯುನೋ ಸಪ್ರೆಸ್ಡ್ ಆಗಿರುವಂಥವ್ರು, ಕಾಂಪ್ರಮೈಸ್ಡ್ ಇಮ್ಯುನಿಟಿ ಇರುವಂಥವ್ರು, ಅದ್ರ ಜೊತೆಗೆ ಎಸ್ಪೆಷಲಿ ಡಯಾಬಿಟಿಸ್ ಇರುವಂಥವ್ರು ಕೂಡ ಇದನ್ನ ಗಮನಿಸಬೇಕು ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇದ್ರಿ. ಆಗ್ಲೇ ನೋಡ್ತಾ ಇದ್ವಿ ಇದರ ಗುಣಲಕ್ಷಣ ಏನು ಅಂತ ಹೇಳಿದ್ರೆ ನೀವು ಕಣ್ಣು ಉರಿ ಬರುತ್ತೆ ಅಥವಾ ತೀರಾ ರೆಡ್ ಆಗುತ್ತೆ ಎನ್ನುವಂಥ ಮಾತನ್ನು ಹೇಳ್ತಾ ಇದ್ರಿ. ಅದನ್ನ ಹೊರತುಪಡಿಸಿದ್ರೆ ಇನ್ನೊಂದಷ್ಟು ಗುಣಲಕ್ಷಣಗಳು ಏನಾದರೂ ಇದೆಯಾ? ಇದಕ್ಕೆ ಯಾವ ರೀತಿಯಾಗಿ ಚಿಕಿತ್ಸೆ ಕೊಡ್ತಾರೆ? ಇದು ಎಷ್ಟರ ಮಟ್ಟಿಗೆ ಡೇಂಜರಸ್ ಆಗಿದೆ ಡಾಕ್ಟರ್ ಇದು? ಈಗ ಕಣ್ಣಲ್ಲಿ ನಾವು ನೋಡಕ್ ಹೋದ್ರೆ ಕಣ್ಣು ಕೆಂಪಾಗೋದು, ಕಣ್ಣು ಊದ್ಕೊಳ್ಳೋದು, ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಏನಂದ್ರೆ ಈ ಕಣ್ಣು ನಾವು ಆಚೆ ಈಚೆ ಮೂವ್ ಮಾಡಿದವಾಗ ನಮ್ಗೆ ಕಣ್ಣು ಮೂವ್ ಮಾಡಕ್ಕೆ ಆಗೋದಿಲ್ಲ, ಮೂವ್ ಮಾಡಿದ್ರು ತುಂಬಾನೇ ನೋವಾಗುತ್ತೆ. ಇಂಥದ್ದೇನಾದ್ರೂ ಕಂಡು ಬಂದ್ರೆ ಈ ಕಣ್ಣಿಗೆ ಹೋಗೋ ಮೊದಲು ಅದು ಮೂಗು ಮತ್ತೆ ಸೈನಸ್ಗೆ ಎಫೆಕ್ಟ್ ಮಾಡುತ್ತೆ. ಆ ಸ್ಟೇಜ್ ಅಲ್ಲೇ ನೀವು ಟ್ರೀಟ್ಮೆಂಟ್ ತಗೊಂಡ್ರೆ ನಿಮ್ಗೆ ತುಂಬಾ ಒಳ್ಳೇದು. ನೀವು ಕಣ್ಣಿಗೆ ಹೋದ್ಮೇಲೆ ಅದು ತುಂಬಾ ಕಷ್ಟ ಟ್ರೀಟ್ ಮಾಡೋದು. ಟ್ರೀಟ್ ಮಾಡಿದ್ರು ನಿಮ್ಗೆ ದೃಷ್ಟಿ ಉಳಿಸೋದು ಭಾರಿ ಕಷ್ಟ ಆಗುತ್ತೆ. ಸೊ ನಾನು ಹೇಳೋದೇನಂದ್ರೆ ಈ ಕೆಲವು ಟೈಮ್ ಮೂಗ್ನಲ್ಲಿ ಸ್ವಲ್ಪ ಬ್ಲಡಿ ಡಿಸ್ಚಾರ್ಜ್ ಬರ್ಬಹುದು, ಅಥವಾ ಹಲ್ಲು ನೋವು ಕೂಡ ಬರ್ಬಹುದು. ಇದರಿಂದ ಈ ತರ ಏನಾದ್ರೂ ಕಂಡು ಬಂದ್ರೆ ಅಯ್ಯೋ ಏನು ನೋಡಿದ್ರಾಯ್ತು ಮತ್ತೆ ಹೋಗೋಣ, ಇವಾಗ ಲಾಕ್ ಡೌನ್ ಆಗಿದೆ, ಎಲ್ಲೂ ಹೋಗಕ್ಕಾಗೋದಿಲ್ಲ, ಡಾಕ್ಟರ್ ಸಿಗೋದಿಲ್ಲ, ಹಾಗೀಗ ಅಂತ ಹೇಳ್ಬಿಟ್ಟು ನೀವು 1-2 ದಿವಸ ಡಿಲೇ ಮಾಡಿದ್ರು ಕೂಡ ಅಪಾಯ ಕಟ್ಟಿಟ್ಟ ಬುತ್ತಿ ಅಂತ ನಾನು ಹೇಳ್ಬೋದು. ಆನಂದ್, ನಿಜ. ಡಾಕ್ಟರ್ ನಿಮ್ಮ ಜೊತೆಗೆ ಮಾತನಾಡ್ತೀನಿ. ನಮ್ಮ ಜೊತೆಗೆ ENT ತಜ್ಞರಾಗಿರುವಂತಹ ಡಾಕ್ಟರ್ ಸುಶೀನ್ ದತ್ ಕೂಡ ಜಾಯ್ನ್ ಆಗಿದ್ದಾರೆ. ಡಾಕ್ಟರ್ ಸುಶೀನ್ ಅವರೇ, ಇಲ್ಲಿ ಆಗ್ಲೇ ಮಾತನಾಡ್ತಾ ಇದ್ದಂತ ಸಂದರ್ಭದಲ್ಲಿ ನೀವು ಹೇಳ್ತಾ ಇದ್ರಿ ಇಲ್ಲ ಇದು ತೀರಾ ಡೇಂಜರಸ್ ಆಗಿರುವಂತಹ ರೋಗ, ಇದು ಇಲ್ಲ ಅಂತ ಹೇಳಿದ್ರೆ ನಾವು ಅಲಕ್ಷ್ಯ ಅಥವಾ ನಿರ್ಲಕ್ಷ್ಯ ಮಾಡಿದ್ರೆ ಪ್ರಾಣಕ್ಕೇನೆ ಸಂಚಕಾರ ತರುತ್ತೆ ಅನ್ನುವಂಥ ವಿಚಾರ. ವೈದ್ಯರು ಇದನ್ನು ಯಾವ ರೀತಿಯಾಗಿ ಗುರುತಿಸ್ತಾರೆ ಅಂತ? ಈಗ ಯಾವುದೋ ಒಂದು ವ್ಯಕ್ತಿ ಕೊರೋನಾ ಸೋಂಕಿಗೆ ಒಳಗಾಗಿ ಆಸ್ಪತ್ರೆನಲ್ಲಿ ದಾಖಲಾಗಿದ್ದಾನೆ ಅಂತ ಹೇಳಿದ್ರೆ ಈತನಿಗೆ ಬ್ಲ್ಯಾಕ್ ಫಂಗಸ್ ಬಂದಿದೆ ಅಥವಾ ಬ್ಲ್ಯಾಕ್ ಫಂಗಸ್ ಅಟ್ಯಾಕ್ ಆಗಿದೆ ಅಂತೇಳಿ ವೈದ್ಯರಿಗೆ ಗೊತ್ತಾಗೋದು ಹೇಗೆ? ಯಾಕೆ ಅಂತ ಹೇಳಿದ್ರೆ ICUನಲ್ಲಿ ಇರ್ತಾರೆ, ವೆಂಟಿಲೇಟರ್ ಇರ್ತಾರೆ ಕೆಲವೊಂದಷ್ಟು ಪೇಷಂಟ್ಗಳು. ಇಂಥ ಸಂದರ್ಭದಲ್ಲಿ ಅದನ್ನ ಪತ್ತೆ ಹಚ್ಚೋದು ಹೇಗೆ ಅಂತ? ಹೌದು. ಸೊ ಈಗ ನಾವ್ ಏನ್ ಮಾಡ್ತಾ ಇದೀವಿ ಅಂತಂದ್ರೆ, ಈಗ ಪೇಷಂಟ್ಗಳು ವಾರ್ಡ್ ನಲ್ಲಿ ಅಥವಾ ICUನಲ್ಲಿ ಅಡ್ಮಿಟ್ ಆಗಿರ್ಬೋದು. ಅವರು ಈ ಆಲ್ಮೋಸ್ಟ್ ಇವಾಗ ಕೋವಿಡ್ ಇಂದ ಅವ್ರಿಗೆ ಇನ್ನೇನ್ ಕೋವಿಡ್ ವಾಸಿ ಆಗ್ತಿದೆ, ಅದರಿಂದ ಆಲ್ಮೋಸ್ಟ್ ಅವರು ಚೆನ್ನಾಗ್ ಆಗ್ತಿದ್ದಾರೆ ಅನ್ನೋ ಅವರು ಪಾಯಿಂಟ್ ಬಂದಾಗ ನಾವೀಗ ಅವ್ರಿಗೆ ಕೌನ್ಸಿಲಿಂಗ್ ಮಾಡಕ್ ಸ್ಟಾರ್ಟ್ ಮಾಡಿದೀವಿ. ಈಗ ಶುಗರ್ ಜಾಸ್ತಿ ಇರೋರ್ಗೆ ಅಥವಾ ಬೇರೆ ಯಾವುದೇ ರೀತಿಯಾದಂತ ಅವ್ರಿಗೆ ರೋಗ ಪ್ರತಿರಕ್ಷಣಾ ಶಕ್ತಿ ಕಮ್ಮಿ ಇರೋರ್ಗೆ ಇಮ್ಯೂನ್ ಡಿಫಿಷಿಯನ್ಸಿ ಏನಂತ ನಾವು ಮಾತಾಡ್ತಾ ಇದೀವಿ. ಅವ್ರಿಗೆ ನಾವೀಗ ಈ ತೊಂದರೆಯ ಚಿಹ್ನೆಗಳನ್ನ ಅವ್ರಿಗೆ ಮುಂಚೆನೆ ಅವ್ರಿಗೆ ಹೇಳಿ ಡಿಸ್ಚಾರ್ಜ್ ಮಾಡ್ತಾ ಇದೀವಿ. ಈ ತರ ಮುಂಚೆನೆ ನಾವು ಅದ್ರ ಬಗ್ಗೆ ಮಾತಾಡಿದೀವಿ. ಒಂದ್ ಕಡೆ ಮೂಗ್ ಕಟ್ಟೋದು ಅಥವಾ ರಕ್ತ ಸೋರೋದು, ರಕ್ತದ ಜೊತೆಗೆ ಕೀವು ಸೋರೋದು ಅಥವಾ ಕೆನ್ನೆ ಊದ್ಕೊಳ್ಳೋದು ಅಥವಾ ಕಣ್ಣು ಉರಿ ಬರೋದು, ಈ ತರ ಲಕ್ಷಣಗಳು ದೇ ಮೈಟ್ ಬಿ ಅರ್ಲಿ ಸಿಂಪ್ಟಮ್ಸ್. ಇದೆಲ್ಲ ನಮ್ಗೆ ಅರ್ಲಿ ಮುನ್ಸೂಚನೆಗಳು. ಇದ್ರ ಬಗ್ಗೆ ನಾವು ಪೇಷಂಟ್ಗೆ ನಾವು ಮುಂಚೆನೆ ಎಜುಕೇಟ್ ಮಾಡಿ, ಎಸ್ಪೆಷಲಿ ಈಗ ನಮ್ಮಲ್ಲಿ ಆಸ್ಪತ್ರೆ ಅಡ್ಮಿಟ್ ಆಗಿರೋರಿಗೆ, ಕೋವಿಡ್ ಟ್ರೀಟ್ಮೆಂಟ್ ನಡೀತಿರೋರಿಗೆ, ಅಥವಾ ನಾವು ವಿಡಿಯೋ ಕನ್ಸಲ್ಟೇಷನ್ ಆಗಲಿ ಆಡಿಯೋ ಕನ್ಸಲ್ಟೇಷನ್ ಅಲ್ಲಿ ಯಾವ ಪೇಷಂಟ್ ಗಳನ್ನ ನಾವು ಫಾಲೋ ಅಪ್ ನಲ್ಲಿ ಇಡ್ತಾ ಇದೀವಿ, ಈ ಪೇಷಂಟ್ ಗಳಿಗೆ ನಾವು ಈ ಸಿಂಪ್ಟಮ್ಸ್ ಬಗ್ಗೆ ಅವ್ರಿಗೆ ಎಜುಕೇಟ್ ಮಾಡಿದ್ರೆ ಅವರು ಬಹುಶಃ ಇದನ್ನ ಬೇಗ ಪಿಕಪ್ ಮಾಡೋದಕ್ಕೆ, ಬೇಗ ಇದನ್ನ ಡಯಾಗ್ನೋಸ್ ಮಾಡೋದಕ್ಕೆ ಅವಕಾಶ ಆಗುತ್ತೆ. ಓಕೆ, ತಾವು ನೋಡಿರೋ ಹಾಗೆ ಎಂತಿಂತ ಪೇಷಂಟ್ಗಳು ಬರ್ತಾ ಇದ್ದಾರೆ ಅಂತ? ತೀರಾ ಸಿವಿಯರ್ ಆದ್ಮೇಲೆ ತಮ್ಮ ಹತ್ರ ಬರ್ತಾ ಇದ್ದಾರಾ ಅಥವಾ ಇನಿಷಿಯಲ್ ಸ್ಟೇಜ್ ಅಲ್ಲಿ ಈ ರೀತಿಯಾದಂತಹ ಪೇಷಂಟ್ಗಳನ್ನ ನೀವು ಗಮನಿಸ್ತಾ ಇದ್ದೀರಾ? ತಾವು ನೋಡಿರೋ ಈ ಕೊರೋನಾ ಸೋಂಕಿನ ನಂತರದಲ್ಲಿ ರಿಕವರಿ ಆಗಿರುವಂತವ್ರು ಅಥವಾ ಸೋಂಕಿಗೆ ಒಳಗಾಗಿ ಈಗಲೂ ಕೂಡ ಚಿಕಿತ್ಸೆ ತಗೊಳ್ತಾ ಇರುವಂತವ್ರು ಗಮನಿಸಿದಂತ ಸಂದರ್ಭದಲ್ಲಿ ಯಾವ ರೀತಿಯಾದಂತ ತೀವ್ರತೆ ಕಂಡು ಬರ್ತಾ ಇದೆ ಡಾಕ್ಟರ್? ಹೌದು. ಸೊ ಅಂದಾಜು 50% ಜನ ಕಣ್ಣು ತೊಂದರೆಗಳಿಗೆ ತೀವ್ರವಾಗಿ ಕಣ್ಣಿಗೆ ಹಾನಿ ಆಗದೆ ಇರೋ ರೀತಿನಲ್ಲಿ ಅವರು ಬೇಗನೆ ಬಂದು ನಮ್ಮನ್ನು ಕಾಣ್ತಾ ಇದ್ದಾರೆ. ಹಲವಾರು ಜನ ಸಿಂಪ್ಟಮ್ಸ್ ಏನಾಗಿರುತ್ತೆ, ಮೂಗ್ ಕಟ್ತಾ ಇದೆ, ಕೆನ್ನೆ ಊದ್ತಾ ಇದೆ, ಕಣ್ಣಲ್ಲಿ ಏನೋ ಉರಿ, ಏನೋ ಇರಿಟೇಷನ್ ಆಗ್ತಾ ಇದೆ, ಕಣ್ ದೃಷ್ಟಿ ಇನ್ನೂ ಚೆನ್ನಾಗಿರುತ್ತೆ. 50% ಜನ ಈ ತರ ಸಿಂಪ್ಟಮ್ ಅಲ್ಲಿ ಬರ್ತಾ ಇದಾರೆ. ನೀವು ಹೇಳಿದಾಗೆ ಇನ್ನೊಂದು 20% ಜನ ಆಗ್ಲೇ ಕಣ್ಣಿನ ದೃಷ್ಟಿ, ಕಣ್ಣು ಮಬ್ಬಾಗಿ ಅವ್ರಿಗೆ ಸರಿ ಕಾಣಿಸ್ತಾ ಇರಲ್ಲ, ಆ ಪಾಯಿಂಟ್ ನಲ್ಲಿ ಬರ್ತಾರೆ. ಅದು ಸ್ವಲ್ಪ ನೀವು ಹೇಳ್ದಂಗೆ ಸ್ವಲ್ಪ ಒಂದು ಅಡ್ವಾನ್ಸ್ ಸ್ಟೇಜ್ ಅಂತ ನಾವು ಹೇಳ್ಬೋದು. ಅವರು ನಮ್ಮಲ್ಲಿ ಬಂದು ನಾವು ಅವರಿಗೆ ಇದನ್ನ ತಪಾಸಣೆ ಮಾಡಿ ಕೌನ್ಸಿಲಿಂಗ್ ಮಾಡೋ ಅಷ್ಟರಲ್ಲಿ ಅವರ ಕಣ್ಣಿನ ದೃಷ್ಟಿಯ ಶಕ್ತಿ ಇನ್ನಷ್ಟು ಕುಗ್ಗಿರುತ್ತೆ. ವಿತಿನ್ ಮ್ಯಾಟರ್ ಆಫ್ 12 to 14 hours ಅವ್ರಿಗೆ ಕಣ್ಣಿನ ದೃಷ್ಟಿ ಕುಗ್ಗೋ ಸಾಧ್ಯತೆ ಇರುತ್ತೆ. ಇನ್ನು 3ನೇ ಗುಂಪಿನ ಪೇಷಂಟ್ಸ್ ಇದನ್ನು ಮೀರಿ ಅವ್ರಿಗೆ ಬ್ರೈನ್ ಸಿಂಪ್ಟಮ್ಸ್ ಬಂದಿರುತ್ತೆ, ಅವ್ರು ಅಷ್ಟು ಎಚ್ಚರವಾಗಿರೋದಿಲ್ಲ. ಕೆಲವರಿಗೆ ಆ ಪಾರ್ಶ್ವವಾಯು, ಸ್ಟ್ರೋಕ್ ಏನಂತ ನಾವು ಕರಿತೀವಿ, ಅದೇ ಆಗಿರುತ್ತೆ. 10-15% ಜನ ಪೇಷಂಟ್ ಈ ಸ್ಥಿತಿನಲ್ಲೂ ನಮ್ಮಲ್ಲಿ ಬರ್ತಾ ಇದ್ದಾರೆ. ಓಕೆ ಡಾಕ್ಟರ್, ಇಲ್ಲಿ ಒಂದು ವಿಚಾರ ಇತ್ತು. ಇಲ್ಲಿ ಮೂಗು ತೀರಾ ನೋಯುತ್ತೆ ಅಥವಾ ಕಣ್ಣು ಉರಿತಾ ಇರುತ್ತೆ, ಇಂಥ ಗುಣಲಕ್ಷಣಗಳು ಇದ್ದಂಥ ಸಂದರ್ಭದಲ್ಲಿ ನಾವು ಅಂಥವ್ರಿಗೆ ಚಿಕಿತ್ಸೆಯನ್ನು ಕೊಡ್ತಾ ಇದ್ದೀವಿ ಅಂತ ಹೇಳಿ. ಆದ್ರೆ ಇಲ್ಲಿ ನಮ್ಗೆ ಗೊತ್ತಾಗುತ್ತೆ ಒಬ್ಬ ವ್ಯಕ್ತಿಗೆ ಏನೋ ಸಮಸ್ಯೆ ಆಗ್ತಾ ಇದೆ ಮೂಗ್ನಲ್ಲೋ ಅಥವಾ ಏನೋ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ ಗೊತ್ತಾದ ನಂತರದಲ್ಲಿ ಆತನಿಗೆ ಟೈಮ್ ಪೀರಿಯಡ್ ಎಷ್ಟಿರುತ್ತೆ ಅಂತ ಚಿಕಿತ್ಸೆ ಪಡೆಯೋದಕ್ಕೆ ಅಥವಾ ತೀರಾ ಇದು ಸಿವಿಯರ್ ಆಗೋದಕ್ಕೆ ಇರುವಂತ ಸಮಯಾವಕಾಶ ಎಷ್ಟು ಅಂತ? ಇಂಥದ್ದೊಂದು ಫಂಗಲ್ ಇನ್ಫೆಕ್ಷನ್ ಆಗಿದೆ ಅಂತೇಳಿ ಗೊತ್ತಾಗಿ ಆತ ಸಿವಿಯರ್ ಆಗಿ ಆಗೋದಕ್ಕೆ ಆತನ ಆರೋಗ್ಯ
ಎಷ್ಟು ಸಮಯಾವಕಾಶ ಬೇಕಾಗುತ್ತೆ, ಎಷ್ಟು ಸಮಯ ಇರುತ್ತೆ ಡಾಕ್ಟರ್ ಅದರಲ್ಲಿ? ಸೊ ಪೇಷಂಟ್ಸ್ಗೆ ಯಾರಿಗೆ ಮುಂಚಿಂದನೇ ಶುಗರ್ ಕಾಯಿಲೆ ಇದೆಯೋ ಅಂಡ್ ಅವ್ರಿಗೆ ಕೋವಿಡ್ ಟ್ರೀಟ್ಮೆಂಟ್ ನಡೆದು ಕೋವಿಡ್ ನಿಂದ ಹೊರಗೆ ಬಂದಿರ್ತಾರೋ ಅವ್ರಿಗೆ ಬಹುಶಃ ಅವ್ರಿಗೆ ವಿಂಡೋ ಪೀರಿಯಡ್ ಏನಂತ ಕರಿತೀವಿ, ಅವ್ರ ಸಿಂಪ್ಟಮ್ಸ್ ಶುರುವಾಗಿ ಈ ತೀವ್ರತೆ ಉಂಟಾಗೋದಕ್ಕೆ ಬಹುಶಃ 3 ರಿಂದ 7 ದಿನಗಳ ಟೈಮ್ ಇರುತ್ತೆ. ಇನ್ ಕೆಲವು ಲಕ್ಕಿ ಪೇಷಂಟ್ಸ್ ಸ್ವಲ್ಪ ಅವರು ಒಂಚೂರು ಟೈಮ್ ತಗೊಂಡಿರ್ತಾರೆ, ಡಿಸೈಡ್ ಮಾಡೋದಕ್ಕೆ ಯೋಚನೆ ಮಾಡಿರ್ತಾರೆ. ಇನ್ ಕೆಲವರಿಗೆ 10 ರಿಂದ 14 ದಿನದಲ್ಲಿ ಅವರು ಟ್ರೀಟ್ಮೆಂಟ್ ಪಡೆದೇ ಇದ್ರೆ ಈ ನಾವು ಮಾತಾಡ್ಕೊಂಡಂತ ಕಾಂಪ್ಲಿಕೇಶನ್ಸ್ ಆಗೋ ಸಾಧ್ಯತೆ ಇರುತ್ತೆ. ಓಕೆ ಡಾಕ್ಟರ್, ಇನ್ನೊಂದು ವಿಚಾರ ಇಲ್ಲಿ ತೀರಾ ಗಮನಿಸಬೇಕಾಗಿರೋದು, ಇಲ್ಲಿ ಡಾಕ್ಟರ್ ಭುಜಂಗ್ ಶೆಟ್ಟಿ ಸರ್ ಹೇಳ್ತಾ ಇದ್ರು, ಇದೇನು ಹೊಸ ಫಂಗಸ್ ಏನಲ್ಲ, ಇದು ಈ ಹಿಂದೆ ಇತ್ತು. ಬಟ್ ಇದು ಯಾರಿಗೆ ಈ ರೋಗ ನಿರೋಧಕ ಶಕ್ತಿ ಕಮ್ಮಿ ಇರುತ್ತೋ ಅಂಥವರಲ್ಲಿ ಜಾಸ್ತಿಯಾಗಿ ಬೆಳ್ಕೊಂಡು ಹೋಗುತ್ತೆ ಅಂತೇಳಿ. ಆಬ್ವಿಯಸ್ಲಿ ಕೊರೋನಾ ಬಂದ ನಂತರದಲ್ಲಿ ರೋಗ ನಿರೋಧಕ ಶಕ್ತಿ ಕಮ್ಮಿ ಆಗಿರುತ್ತೋ ಅಥವಾ ಬೇರೆ ಬೇರೆ ರೀತಿಯಾದಂಥ ಕಾಂಪ್ಲಿಕೇಶನ್ ರೈಸ್ ಆಗಿರುತ್ತೋ ಆ ಕಾರಣಕ್ಕಾಗಿ ಆಗೋದಾ, ಅಥವಾ ಇದು ಹೋಲ್ ಅಂಡ್ ಸೋಲ್ ಈ ರೋಗ ನಿರೋಧಕ ಶಕ್ತಿಯ ಮೇಲೇನೆ ಡಿಪೆಂಡ್ ಆಗಿದೆಯಾ ಸರ್ ಈ ಫಂಗಲ್ ಇನ್ಫೆಕ್ಷನ್? ಹೌದು, ಅದು ಡಾಕ್ಟರ್ ಭುಜಂಗ್ ಶೆಟ್ಟಿ ಅವರು ಹೇಳಿದ ಸತ್ಯ. ಸೊ ನಾವು ಈ ಬಿಫೋರ್ ಕೋವಿಡ್ ಸ್ಟಾರ್ಟ್ ಆಗೋದಕ್ಕೆ ಮುಂಚೆ ಈ ಮ್ಯೂಕರ್ ಕಾಯಿಲೆ ನಾವು ಜಾಸ್ತಿ ಪೇಷಂಟ್ಸ್ ಯಾರಿಗೆ ಶುಗರ್ ಇದ್ದು ತೀರಾ ಅನ್ಕಂಟ್ರೋಲ್ ಶುಗರ್ ಅಂದ್ರೆ ಡಯಾಬಿಟಿಕ್ ಕೀಟೋಸಿಡೋಸಿಸ್ ಅಂತ ಹೇಳ್ತೀವಿ, ಯಾವುದೇ ಕಾರಣಕ್ಕೆ ಶುಗರ್ 400-500 ಮೇಲೆ ಹೋಗಿ ಅವ್ರಿಗೆ ಯೂರಿನ್ ನಲ್ಲಿ ಶುಗರ್ ಬರ್ತಾ ಇರುತ್ತೆ, ಅವ್ರು ಆಲ್ಮೋಸ್ಟ್ ಅಷ್ಟು ಎಚ್ಚರವಾಗಿರಲ್ಲ, ಆಲ್ಮೋಸ್ಟ್ ಒಂಥರ ಕೋಮಾ ಸ್ಟೇಜ್ ಹೋಗುವಂತ ಪೇಷಂಟ್ಸ್ ಮುಂಚೆ ಬರ್ತಾ ಇದ್ರು. ಈಗ ಏನಾಗ್ತಿದೆ, ಈಗ ಕೋವಿಡ್ ಇರೋರಿಗೆ ಮುಂಚಿತವಾಗಿ ಶುಗರ್ ಇರ್ಬೋದು, ಅವ್ರಿಗೆ ಇಲ್ಲ ಶುಗರ್ ಇರೋದು ಪೇಷಂಟ್ಗೆ ಗೊತ್ತಿಲ್ಲದೆ ಇರ್ಬೋದು. ಸೊ ಅವ್ರು ಅಡ್ಮಿಟ್ ಆದಾಗ ಅವ್ರು ಶುಗರ್ ಇದಿರೋ ಅಂತ ಗೊತ್ತಿರಲ್ಲ. ಬಟ್ ನಾವು ಕೋವಿಡ್ ನಲ್ಲಿ ಮಾಡ್ಬೇಕಾಗಿರೋಂಥ ಟ್ರೀಟ್ಮೆಂಟ್ಗಳು ನಾವು ಮಾಡ್ಲೇಬೇಕಾಗತ್ತೆ. ಕೆಲವೊಮ್ಮೆ ನಾವು ಇದ್ರ ಬಗ್ಗೆ ಮಾತಾಡಿದ ಹಾಗೆ ಸ್ಟೀರಾಯ್ಡ್ ಟ್ರೀಟ್ಮೆಂಟ್ ಕೊಡ್ಲೇಬೇಕಾಗತ್ತೆ. ಈ ಕೋವಿಡ್ ನ್ಯೂಮೋನಿಯಾ ಆದಾಗ ರೋಗಿಯ ಲಂಗ್ಸ್ ಸ್ವಲ್ಪ ಅಷ್ಟು ಹದಗೆಟ್ಟದಾಗ ನಮಗೆ ಬೇರೆ ಆಪ್ಷನ್ ಇರಲ್ಲ, ಬೇರೆ ಟ್ರೀಟ್ಮೆಂಟ್ ಜೊತೆಗೆ ನಾವು ಸ್ಟೀರಾಯ್ಡ್ ಕೊಡ್ಲೇಬೇಕಾಗತ್ತೆ. ಈ ವ್ಯಕ್ತಿಗಳಿಗೆ ನಾವು ಸ್ಟೀರಾಯ್ಡ್ ಕೊಟ್ಟಾಗ ಅವರಿಗೆ ನಾವು ಈ ಮ್ಯೂಕರ್ ಬಗ್ಗೆ ಅವ್ರಿಗೆ ವಿಷಯ ತಿಳಿಸ್ಕೊಟ್ಟು ಈ ಮುನ್ಸೂಚನೆಗಳು ತಿಳಿಸ್ಕೊಟ್ರೆ ಅವ್ರಿಗೆ ಬಹುಶಃ ನಾವು ಇದರಿಂದ ಪ್ರಿವೆಂಟ್ ಮಾಡೋ ಒಂದು ಅವಕಾಶ ಇರಬಹುದು. ಓಕೆ, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ಸುಶೀನ್ ಅವರೇ, ಎಷ್ಟೊತ್ತು ಟಿವಿನ ಜೊತೆ ಜಾಯ್ನ್ ಆದ್ರಿ, ತಮ್ಮ ಅಭಿಪ್ರಾಯ ಹಂಚ್ಕೊಂಡ್ರಿ. ನಾನು ಡಾಕ್ಟರ್ ಭುಜಂಗ್ ಶೆಟ್ಟಿ ಅವ್ರ ಹತ್ರ ಮಾತನಾಡ್ತೀನಿ. ಯಾಕೆ ಅಂತ ಹೇಳಿದ್ರೆ ಮೊದಲ ಅಲೆಯ ಸಂದರ್ಭದಲ್ಲಿ ಇಂಥ ಮ್ಯೂಕೋರ್ ಮೈಕೋಸಿಸ್ ಅನ್ನುವಂಥದ್ದು ಅಲ್ಲೊಂದು ಇಲ್ಲೊಂದು ಕೇಳಿಸ್ಕೊಳ್ತಾ ಇದ್ವಿ, ಇಲ್ಲೊಂದು ಪ್ರಕರಣ ದಾಖಲಾಗಿರೋದನ್ನು ಕೇಳಿಸ್ಕೊಳ್ತಾ ಇದ್ವಿ. ಆದ್ರೀಗ ಇಂಥ ಪ್ರಕರಣಗಳು ಕರ್ನಾಟಕದಲ್ಲೇ 50ಕ್ಕೂ ಜಾಸ್ತಿ ಇದಾವೆ, 40ಕ್ಕೂ ಜಾಸ್ತಿ ಇದಾವೆ ಎನ್ನುವಂಥ ಮಾತು ಕೇಳ್ತಾ ಇದೀವಲ್ಲ, ಅದು ಎಲ್ಲೋ ಒಂದು ಕಡೆಗೆ ಭಯ ಹುಟ್ಟಿಸ್ತಾ ಇದೆ. ಇಲ್ಲಿ ದಾಖಲಾಗುವಂತಹ ಪ್ರತಿಯೊಬ್ಬ ಸೋಂಕಿತ ವ್ಯಕ್ತಿಗೂ ಕೂಡ ಈ ಫಂಗಲ್ ಇನ್ಫೆಕ್ಷನ್ ಆಗುತ್ತಾ, ಅಥವಾ ಅತಿ ಹೆಚ್ಚಿನ ದಿನ ಐಸಿಯುನಲ್ಲೋ ಅಥವಾ ವೆಂಟಿಲೇಟರ್ನಲ್ಲಿ ಇರುವಂಥ ಕೊರೋನಾ ಸೋಂಕಿತರಿಗೆ ಈ ರೀತಿ ಆಗ್ತಾ ಇದೆಯಾ, ಅಥವಾ ಎಲ್ಲವೂ ಸರಿ ಹೋಗಿ ರಿಕವರಿ ಆಗಿ ಆರಾಮಾಗಿದ್ದೀನಿ ಅಂತ ಹೇಳಿದಂಥ ವ್ಯಕ್ತಿಗಳಿಗೂ ಕೂಡ ಈ ಫಂಗಲ್ ಇನ್ಫೆಕ್ಷನ್ ಏನಾದರೂ ಆಗುತ್ತಾ? ಈ ಬಗ್ಗೆ ಡಾಕ್ಟರ್ ಭುಜಂಗ್ ಶೆಟ್ಟಿ ಸರ್ ಹತ್ರ ಮಾತಾಡ್ತೀನಿ. ಅದರ ಜೊತೆಗೆ ಡಾಕ್ಟರ್ ಪವನ್ ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾರೆ, ಜೊತೆಗೆ ಮಾತನಾಡ್ತೀನಿ ಚಿಕ್ಕ ಬ್ರೇಕ್ ಆದ್ಮೇಲೆ. ಗಮನಿಸ್ತಾ ಇದೀವಿ, ತಜ್ಞ ವೈದ್ಯರು ಹೇಳ್ತಾ ಇರುವಂತಹ ಮಾತನ್ನು ಗಮನಿಸ್ತಾ ಹೋದ್ರೆ ತೀರಾ ಆತಂಕ ಹುಟ್ಟಿಸುವಂತ ಅಂಶ ಇದು. ಒಂಚೂರು ಹೆಚ್ಚು ಕಮ್ಮಿ ಆದ್ರೂ ಪ್ರಾಣಕ್ಕೇನೆ ಸಂಚಕಾರ ಬರುತ್ತೆ, ಎಚ್ಚರಿಕೆಯಿಂದ ಇರಬೇಕಾಗಿರುವಂತಹ ಕಾಲ ಇದು. ಡಯಾಬಿಟಿಸ್ ಇರೋರು ಗ್ಲುಕೋಸ್ ಲೆವೆಲ್ ಅನ್ನ ಕಡಿಮೆ ಇರುವಂತೆ ನೋಡಿಕೊಳ್ಬೇಕು, ಆಗಾಗ ಗ್ಲುಕೋಸ್ ಲೆವೆಲ್ ಅನ್ನ ಚೆಕ್ ಮಾಡ್ಕೊಳ್ಬೇಕು. ಕೊರೋನಾಗೆ ಚಿಕಿತ್ಸೆ ಪಡೆಯುವಾಗ ಇಮ್ಯೂನ್ ಡೆಫಿಷಿಯನ್ಸಿ ನಮಗಿದೆ ಅಥವಾ ನಾವು ಇಮ್ಯೂನ್ ಕಾಂಪ್ರಮೈಸ್ಡ್ ಆಗಿದ್ದೀವಿ, ನಮ್ದು ಕಾಂಪ್ರಮೈಸ್ಡ್ ಇಮ್ಯೂನ್ ಅಂತ ಹೇಳಿ ಇಮ್ಯೂನ್ ಸಿಸ್ಟಮ್ ಅಂತ ಹೇಳಬೇಕು. ಆಗ ಅವರು ಸ್ಟೆರಾಯ್ಡ್ ಕೊಡೋದಿದೆಯಲ್ಲ ಅದೊಂಚೂರು ನೋಡ್ಕೊಂಡು ಕೊಡ್ತಾರೆ. ಮೈಲ್ಡ್ ಅಥವಾ ಮಾಡರೇಟ್ ಆಗಿರುವಂತ ಕೊರೋನಾ ಸೋಂಕಿತರಿಗೆ ಸ್ಟೆರಾಯ್ಡ್ ಕೊಡೋದಕ್ಕಿಂತ ಮುಂಚಿತವಾಗಿ 1-2 ಬಾರಿ ಯೋಚಿಸಿ ಕೊಡಬಹುದು ಅನ್ನುವಂಥದ್ದನ್ನ ತಜ್ಞ ವೈದ್ಯರು ಹೇಳ್ತಾ ಇದ್ದಾರೆ. ಇದನ್ನ ಗಮನಿಸ್ತಾ ಹೋದ್ರೆ ಇಲ್ಲಿ ವೈದ್ಯರು ಕೂಡ ತೀರಾ ಕೇರ್ ತೆಗೆದುಕೊಳ್ಬೇಕಾಗಿರುವಂತ ಅಂಶ. ಆಗ್ಲೇ ಡಾಕ್ಟರ್ ಭುಜಂಗ್ ಶೆಟ್ಟಿ ಅವರು ಹೇಳ್ತಾ ಇದ್ರು, ವೈದ್ಯರು ಈ ಜೀವ ಉಳಿಸಬೇಕಾದಂತ ಅನಿವಾರ್ಯತೆಯಿಂದ ಸ್ಟೆರಾಯ್ಡ್ ಕೊಡ್ತಾರೆ. ಯಾಕೆ ಅಂತ ಹೇಳಿದ್ರೆ ತೀರಾ ಮಾಡರೇಟ್ ಇಂದ ತೀರಾ ಸಿವಿಯಾರಿಟಿಗೆ ಹೋಗೋದಕ್ಕಿಂತ ಮುಂಚಿತವಾಗಿ ಕೊಡಬೇಕಾಗಿರುವಂತ ಸ್ಟೆರಾಯ್ಡ್ ಕೊಡದೆ ಹೋದ್ರೆ ಈ ಕೊರೋನಾ ಸೋಂಕಿತ ವ್ಯಕ್ತಿ ಗುಣಮುಖ ಆಗುವಂಥದ್ದು ಡೌಟು. ಈ ಕಾರಣಕ್ಕಾಗಿ ಸ್ಟೆರಾಯ್ಡ್ ಕೊಡ್ತಾರೆ ಜೀವ ಉಳಿಸೋದಕ್ಕೆ. ಬಟ್ ಆ ಸ್ಟೆರಾಯ್ಡೆ ಎಲ್ಲ ಒಂದು ಕಡೆಗೆ ಇಮ್ಯೂನ್ ಸಿಸ್ಟಮ್ ಅನ್ನ ಹಾಳು ಮಾಡಿ ಅಥವಾ ಒಂದಷ್ಟರ ಮಟ್ಟಿಗೆ ರೋಗ ನಿರೋಧಕ ಶಕ್ತಿಯನ್ನ ಕಮ್ಮಿ ಮಾಡುತ್ತೆ. ಹಾಗಾಗಿ ಇಂಥದ್ದೊಂದು ಫಂಗಲ್ ಇನ್ಫೆಕ್ಷನ್ ಆಗುತ್ತೆ ಅಂತೇಳಿ ಡಾಕ್ಟರ್ ಭುಜಂಗ್ ಶೆಟ್ಟಿ ಸರ್ ಒಂದು ಗಮನಿಸ್ತಾ ಇದ್ವಿ, ನೀವು ಹೇಳ್ತಾ ಇದ್ರಿ ಯಾರ್ಯಾರಿಗಿಂತ ಫಂಗಲ್ ಇನ್ಫೆಕ್ಷನ್ ಆಗುತ್ತೆ ಅಂತೇಳಿ. ಈ ಆಸ್ಪತ್ರೆಯಲ್ಲಿ ದೀರ್ಘಾವಧಿಗೆ ಚಿಕಿತ್ಸೆ ಪಡಿತಾ ಇರುವಂತವ್ರು, ಆಕ್ಸಿಜನ್ ಬೆಡ್ ನಲ್ಲಿ ಮಲಗಿರುವಂತವ್ರು, ಇಂಥವ್ರಿಗೆ ತೀರಾ ಬಾಧಿಸುತ್ತೆ ಈ ಮ್ಯೂಕೋರ್ ಮೈಕೋಸಿಸ್ ಅನ್ನುವಂಥದ್ದಿದೆ. ನಿಜನಾ ಸರ್ ಅದು? ಹೌದು, ತುಂಬಾ ಕಡೆ ಸಸ್ಪೆಷನ್ ಇದೆ. ಇದು ಎಕ್ಸಾಕ್ಟ್ಲಿ ಹೇಗೆ ಏನು ಅಂತ ಇನ್ನು ನಮ್ಗೆ ಕರೆಕ್ಟ್ ಆಗಿ ಗೊತ್ತಾಗ್ಲಿಲ್ಲ. ಒಂದು ಮಾತ್ರ ಖಂಡಿತ ಡೆಫಿನೆಟ್ ಆಗಿ ಇಮ್ಯುನಿಟಿ ಪ್ಲೇಸ್ ಅ ವೆರಿ ವೆರಿ ಬಿಗ್ ರೋಲ್ ಇದರಲ್ಲಿ. ಯಾವಾಗ ನಮ್ಮ ಇಮ್ಯುನಿಟಿ ಕಮ್ಮಿ ಆಗ್ತದೋ, ನಾನು ಆವಾಗ್ಲೂ ಹೇಳಿದ್ನಲ್ಲ, ಈ ಫಂಗಸ್ ಎಲ್ಲ ನಮ್ಮ ಮೈ ಮೇಲೆ ಇರುತ್ತೆ, ಯಾವಾಗ್ಲೂ ನಮ್ಮ ಮೈ ಒಳಗೂ ಇರುತ್ತೆ. ಆದ್ರೆ ಅದು ಏನು ನಮ್ಗೆ ತೊಂದರೆ ಕೊಡೋದಿಲ್ಲ, ಯಾಕಂದ್ರೆ ನಮ್ಮ ಇಮ್ಯುನಿಟಿ ಫೈಟ್ಸ್ ಅಗೇನ್ಸ್ಟ್ ಇಟ್. ವಿ ವಿನ್ ದ ವಾರ್.
ಯಾವಾಗ ನಮ್ಮ ಇಮ್ಯುನಿಟಿ ಕಮ್ಮಿ ಆಗುತ್ತೋ ಆವಾಗ ಈ ಫಂಗಸ್ ಗೆಟ್ಸ್ ದಿ ಅಪರ್ ಹ್ಯಾಂಡ್. ಸೊ ಈ ಕೋವಿಡ್ ಪೇಷಂಟ್ಸ್ ಎಸ್ಪೆಷಲಿ ಆಕ್ಸಿಜನ್ ಸ್ಟೀರಾಯ್ಡ್ಸ್ ಅದು ಕೊಟ್ಟಾಗ ಕೆಲವೊಂದು ಥಿಯರಿ ಇದೆ. ಸಮಟೈಮ್ಸ್ ಈ ಆಕ್ಸಿಜನ್ಲಿ ಆ ವಾಟರ್ ಯೂಸ್ ಮಾಡಿದ್ದು ಅದು ಡಿಸ್ಟಿಲ್ ವಾಟರ್ ಆಗಿರ್ಬೇಕು, ಅದು ಸ್ವಲ್ಪ ಕ್ಲೀನ್ ಆಗಿರ್ಬೇಕು, ಅದೇನಾದ್ರು ಹೆಚ್ಚು ಕಮ್ಮಿ ಆದ್ರೂ ಚಾನ್ಸಸ್ ಇರುತ್ತೆ ಅಂತ ಅವೆಲ್ಲ ಥಿಯರೀಸ್ ಇದೆ. ಬಟ್ ಒಂದಂತೂ ಖಂಡಿತ, ಈ ಡಯಾಬಿಟಿಕ್ಸ್ ಪೀಪಲ್ ಹೂ ಹ್ಯಾವ್ ರಿಸೀವ್ಡ್ ಸ್ಟೀರಾಯ್ಡ್ಸ್ ದೇ ಆರ್ ದ ಪೀಪಲ್ ಹೂ ವಿ ಸಿ ಮೋಸ್ಟ್. ಓಕೆ ಡಾಕ್ಟರ್, ಇನ್ನೊಂದು ವಿಚಾರ ಇತ್ತು. ಚಿಕಿತ್ಸೆ ಪಡೆದಿದ್ದೀವಿ, ಕೊರೋನಾಗೋಸ್ಕರ ಅಂತೇಳಿ ಚಿಕಿತ್ಸೆ ಪಡೆದಿದ್ದೀವಿ, ಎಲ್ಲವೂ ಸರಿ ಹೋಗಿದ್ದೀವಿ, ರಿಕವರಿ ಆಗಿದ್ದೀವಿ ಅಂತೇಳಿ ಹೊರಗಡೆ ಬಂದಿದ್ದೀವಿ. ಆಲ್ ಆಫ್ ಅ ಸಡನ್ ಮೂಗ್ ನೋಯುತ್ತೆ ಅಥವಾ ಏನಾದರೂ ಕಣ್ಣಲ್ಲಿ ಒಂಚೂರು ಉರಿ ಬರ್ತಾ ಇದೆ, ಕಣ್ಣು ಕೆಂಪಾಗ್ತಿದೆ ಅಂತ ಹೇಳಿದ್ರೆ ಇಮ್ಮಿಡಿಯೇಟ್ ಆಗಿ ಆಸ್ಪತ್ರೆಗೆ ಹೋಗಿ ವೈದ್ಯರನ್ನ ತೋರಿಸಬೇಕಾದಂತ ಅನಿವಾರ್ಯತೆ ಕೊರೋನಾ ಸೋಂಕಿತರಲ್ಲಿ ಇದ್ದೇ ಇದೆ, ಗುಣಮುಖರಾದಂತವರಿಗೂ ಕೂಡ. ಒನ್ ಆರ್ 2 ವೀಕ್ಸ್ ಮೇಲೆ ಬರುವಂತ ಒಂದು ಕಾಯಿಲೆ ಇದು. ಅದಕ್ಕೆ ಕೆಲವರು ಏನಾಯ್ತು, ನಮ್ದು ಕೋವಿಡ್ ಎಲ್ಲ ಸರಿ ಹೋಯ್ತು, ಇನ್ನೇನ್ ತೊಂದರೆ ಇಲ್ಲ, ಸ್ವಲ್ಪ ಮೂಗೇನೋ ಒಂಚೂರು ಬ್ಲಾಕ್ ಆದಂಗಿದೆ, ಸರಿ ಹೋಗುತ್ತೆ, ಅಥವಾ ಹಲ್ಲು ನೋವು ಬಂದಿದೆ, ಏನ್ ತೊಂದರೆ ಇಲ್ಲ ಅಂತ ನೆಗ್ಲೆಕ್ಟ್ ಮಾಡ್ಬಿಡ್ತಾರೆ. ಇವಾಗ ಡಾಕ್ಟರ್ನ ಮೀಟ್ ಮಾಡೋದು ಕಷ್ಟ, ಹೊರಗಡೆ ಹೋಗೋದು ಕಷ್ಟ, ಬಿಡಿ, ಅದೊಂದು ಇದೆ. ಆದ್ರೆ ಸೊ ಈ ಕೋವಿಡ್ ಇಂದ ಗುಣವಾದವರು ಈ ತರ ಏನಾದ್ರು ಲಕ್ಷಣ ಕಂಡ್ರೆ ಇಮಿಡಿಯೇಟ್ ಆಗಿ ಹೋಗ್ಬೇಕು. ಕಣ್ಣಿಗೆ ಹೋಗುವಷ್ಟು ಟೈಮ್ ಕೊಡ್ಲೇಬಾರ್ದು. ನಾವು ಕಣ್ಣಿಗೆ ಆ ಫಂಗಸ್ ರೀಚ್ ಆಗೋ ಮೊದಲೇ ನಾವು ಡಾಕ್ಟರ್ನ ರೀಚ್ ಆಗ್ಬೇಕು. ಆವಾಗ ENT ಸರ್ಜನ್ಸ್ ಎಸ್ಪೆಷಲಿ ಫಸ್ಟ್ ಆ ಮೂಗ್ನಲ್ಲಿ ಏನಾದ್ರು ಬ್ಲಾಕ್ ಆದಾಗ ನೀವು ENT ಸರ್ಜನ್ ನ ಫಸ್ಟ್ ನೋಡ್ಬೇಕಾಗುತ್ತೆ. ಅವರು ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಂಡ್ರೆ ನಮ್ಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಎಲ್ಲಾದ್ರೂ ಅದು ನೀವು ನಿಗ್ಲೆಕ್ಟ್ ಆಗಿ ಮೂಗಷ್ಟೇ ಅಲ್ಲ, ಏನ್ ಅಂತದ್ ಏನಿಲ್ಲ, ಕಣ್ಣು ಸ್ವಲ್ಪ ಕೆಂಪಾಗಿದೆ ಅಷ್ಟೇ, ಏನ್ ತೊಂದರೆ ಇಲ್ಲ, ಕಣ್ಣು ಮೂವ್ಮೆಂಟ್ ಒಂಚೂರು ಇದಾಗಿದೆ, ಸರಿ ಹೋಗುತ್ತೆ ಅಂತ ಏನಾದ್ರು ನಿಗ್ಲೆಕ್ಟ್ ಮಾಡಿದ್ರೆ ಆವಾಗ ತುಂಬಾ ತೊಂದರೆ ಆಗುತ್ತೆ. ನಾವು ಕಣ್ಣು ಡಾಕ್ಟರ್ ಟ್ರೀಟ್ ಮಾಡೋ ಸ್ಟೇಜ್ ಬಂತು ಅಂದ್ರೆ ಕಣ್ಣಿಗೆ ಡೆಫಿನೆಟ್ ಆಗಿ ಸ್ಟ್ರಕ್ಚರ್ಸ್ ಆರ್ ಡ್ಯಾಮೇಜ್. ಯಾವ ಸ್ಟ್ರಕ್ಚರ್ ಈ ಕಾಯಿಲೆನಲ್ಲಿ ಡ್ಯಾಮೇಜ್ ಆಗುತ್ತೋ ದಟ್ ಈಸ್ ಅ ಡೆಡ್ ಸ್ಟ್ರಕ್ಚರ್ ಅಂತ ತಿಳ್ಕೊಳ್ಳಿ. ಕಣ್ಣಿಗೆ ಡ್ಯಾಮೇಜ್ ಆದ್ಮೇಲೆ ಕಣ್ಣು ಇಸ್ ಡೆಡ್, ಕಣ್ಣನ್ನೇ. ಓಕೆ ಓಕೆ ಓಕೆ, ನಿಮ್ ಜೊತೆಗೆ ಸಂಪರ್ಕಿಸ್ತೀನಿ ಡಾಕ್ಟರ್ ಭುಜಂಗ್ ಶೆಟ್ಟಿ ಅವರೇ. ಇಲ್ಲಿ ಡಾಕ್ಟರ್ ಪವನ್ ಅವರು ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಡಾಕ್ಟರ್ ಪವನ್ ಅವರೇ, ಇಲ್ಲಿ ಪದೇ ಪದೇ ಹೇಳ್ತಾ ಇದ್ರಿ ಈ ಕೊರೋನಾ ಅನ್ನುವಂತ ಈ ವೈರಸ್ ಅದು ಯಾವ್ಯಾವ ಕಾಯಿಲೆಗಳನ್ನು ತರುತ್ತೋ, ಅದು ಯಾವ್ಯಾವ ಕಾಯಿಲೆಗಳಿಗೆ ಆಹ್ವಾನ ಮಾಡಿಕೊಡುತ್ತೋ ದೇಹಕ್ಕೆ ಅಂತೇಳಿ ಗೊತ್ತಿಲ್ಲ ಅನ್ನುವಂಥ ವಿಚಾರವನ್ನು ನೀವು ಪದೇ ಪದೇ ಹೇಳ್ತಾ ಇದ್ರಿ. ಕೆಲವೊಂದಷ್ಟು ಜನರಿಗೆ ಬ್ಲಡ್ ಕ್ಲಾಟ್ ಆಗುತ್ತೆ, ಇನ್ನು ಕೆಲವೊಂದಷ್ಟು ಜನರಿಗೆ ಶ್ವಾಸಕೋಶವೇ ಕಂಪ್ಲೀಟ್ ಆಗಿ ಹಾಳಾಗಿ ಹೋಗುತ್ತೆ, ಇನ್ನು ಕೆಲವೊಂದಷ್ಟು ಜನರಿಗೆ ಬೇರೆ ಬೇರೆ ರೀತಿಯಾದಂಥ ಕಾಯಿಲೆಗಳು ಕಾಣಿಸ್ಕೊಳ್ಳುವಂತಹ ರೀತಿ ಇರ್ತವೆ ಅಂತೇಳಿ. ಆದರೆ ಈ ಮ್ಯೂಕೋರ್ಮಯಾಸಿಸ್ ಅನ್ನುವಂಥ, ಮೈಕೋಸಿಸ್ ಅನ್ನುವಂಥ ಈ ದೊಡ್ಡ ಮಟ್ಟದ ಈ ಫಂಗಲ್ ಇನ್ಫೆಕ್ಷನ್ ಇದೆಯಲ್ಲ, ಇದು ಸಾಕಷ್ಟು ಜನರ ಜೀವನೇ ಬಲಿ ಪಡಿತಾ ಇದೆ. ಎಷ್ಟೊಂದು ಸಿವಿಯಾರಿಟಿ ಇದೆ ಅಂತ ಹೇಳಿದ್ರೆ ಡಾಕ್ಟರ್ ಭುಜಂಗ್ ಶೆಟ್ಟಿ ಅವರು ಹೇಳ್ತಾ ಇದ್ರು, ಒಂಚೂರು ಹೆಚ್ಚು ಕಮ್ಮಿ ನಾವೇನಾದರೂ ನಿರ್ಲಕ್ಷ್ಯ ಅಥವಾ ಅಲಕ್ಷ್ಯ ಮಾಡಿದ್ರೆ ಪ್ರಾಣನೇ ಹೋಗ್ಬಿಡುತ್ತೆ ಅಂತ. ಹೌದು, ಯಾಕಂದ್ರೆ ಈ ಮ್ಯೂಕೋರ್ಮೈಕೋಸಿಸ್ ಮಾರ್ಟಾಲಿಟಿ ರೇಟ್ ತುಂಬಾ ಜಾಸ್ತಿ ಇದೆ. ನೋಡಿ, ಕೋವಿಡ್ ಮುಂಚೆ ಮ್ಯೂಕೋರ್ಮೈಕೋಸಿಸ್ ಮಾರ್ಟಾಲಿಟಿ ರೇಟ್ ನಮಗೆ 30% ಆಗಿತ್ತು. ಆದ್ರೆ ಈ ಕೋವಿಡ್ ಅಲ್ಲಿ ಈಗ ಯಾರ್ಯಾರಿಗೆ ಮ್ಯೂಕೋರ್ಮೈಕೋಸಿಸ್ ಬರ್ತಾ ಇದೆ, ಮಾರ್ಟಾಲಿಟಿ ರೇಟ್ ಆಲ್ಮೋಸ್ಟ್ 50 to 55% ಇದೆ. ನಮಗೆ ಕೋವಿಡ್ ಇಂದ 2 to 4% ಮಾರ್ಟಾಲಿಟಿ ಇದ್ರೆ ಈ ಮ್ಯೂಕೋರ್ಮೈಕೋಸಿಸ್ ಅಲ್ಲಿ 50 to 55% ಮಾರ್ಟಾಲಿಟಿ ಇದೆ. ಸೊ ಇದು ತುಂಬಾ ಜಾಸ್ತಿ ಅಂತಾನೆ ಹೇಳಬೇಕಾಗಿದೆ. ಆದ್ರೆ ಇಲ್ಲಿ ಒಂದು ವಿಷಯವನ್ನ ನಾವು ಗಮನಿಸಬೇಕಾಗಿದೆ. ಈಗ ಮ್ಯೂಕೋರ್ಮೈಕೋಸಿಸ್ ಕೇಸಸ್ ಯಾಕೆ ಜಾಸ್ತಿ ಆಗ್ತಾ ಇದೆ? ಜಾಸ್ತಿ ಆಗೋದಕ್ಕೆ ಮೇನ್ ಕಾರಣ ಏನಂತಂದ್ರೆ, ಈಗ ನಮ್ಮ ದೇಶದಲ್ಲಿ ಒಂದು ಎಲ್ಲಾ ಪೇಷಂಟ್ಗಳಿಗೂ ಸುಮಾರು ಜನಕ್ಕೆ ಡಯಾಬಿಟಿಸ್ ಇರುತ್ತೆ. ಈ ಶುಗರ್ಸ್ ಇರ್ತಕ್ಕಂಥ ಪೇಷಂಟ್ಗಳು ತುಂಬಾ ಜಾಸ್ತಿ ಇದ್ದಾರೆ. ಯಾಕಂದ್ರೆ ನಮ್ದು ಡಯಾಬಿಟಿಸ್ ಕ್ಯಾಪಿಟಲ್, ನಮ್ಮ ಇಡೀ ಪ್ರಪಂಚಕ್ಕೆ ನಮ್ಮ ಭಾರತ ಡಯಾಬಿಟಿಸ್ ಕ್ಯಾಪಿಟಲ್. ಸೊ ಪ್ರತಿಯೊಬ್ಬರಿಗೂ ಕೂಡ ಯಾರ್ಯಾರಿಗೆ ಶುಗರ್ ಇರುತ್ತೆ ಅವ್ರಿಗೆ ಇಮ್ಯುನಿಟಿ ಸ್ವಲ್ಪ ಕಮ್ಮಿ ಇದ್ದೇ ಇರುತ್ತೆ. ಎಸ್ಪೆಷಲಿ ಯಾರ್ಯಾರಿಗೆ ಶುಗರ್ಸ್ ಕಂಟ್ರೋಲ್ ಇರೋದಿಲ್ಲ ಅಂತವರಲ್ಲಿ ಸೊ ಈ ಮ್ಯೂಕೋರ್ಮೈಕೋಸಿಸ್ ಅನ್ನ ಜಾಸ್ತಿ ನೋಡ್ತಾ ಇದ್ದೀವಿ. ಸೊ ಇಲ್ಲಿ ಇನ್ನೊಂದು ಕೂಡ, ನಾವು ಈಗ ಕೋವಿಡ್ಗೆ ಟ್ರೀಟ್ಮೆಂಟ್ಗೆ ಸ್ಟೀರಾಯ್ಡ್ಸ್ ಯೂಸೇಜ್ ಕೂಡ ತುಂಬಾ ಜಾಸ್ತಿ ಆಗಿದೆ. ಇಲ್ಲಿ ನಾವು ಜುಡಿಷಿಯಸ್ ಆಗಿ ಸ್ಟೀರಾಯ್ಡ್ ಯೂಸೇಜ್ ಮಾಡಬೇಕಾಗಿದೆ. ಯಾಕೆಂದ್ರೆ ಈಗ ಯಾರ್ಯಾರಿಗೆ ಶುಗರ್ ಇದೆ ಅಂತವರಲ್ಲಿ ಸ್ಟೀರಾಯ್ಡ್ಸ್ ಕೊಟ್ಟಾಗ ಯೂಶಲಿ ಶುಗರ್ ತುಂಬಾ ಜಾಸ್ತಿ ಆಗುವಂತ ಚಾನ್ಸಸ್ ಇರುತ್ತೆ. ಅದರ ಜೊತೆಗೆ ಈಗ ಸ್ಟೀರಾಯ್ಡ್ಸ್ ನ ಸರಿಯಾಗಿ ಯೂಸ್ ಮಾಡದೆ ಈಗ ಪ್ರತಿಯೊಬ್ಬರಿಗೂ ಸ್ಟೀರಾಯ್ಡ್ಸ್ ಯೂಸ್ ಮಾಡ್ತಾ ಹೋದ್ರೆ ಸೊ ಅಂತವರಲ್ಲಿ ಕೂಡ ಇಮ್ಯುನಿಟಿ ತುಂಬಾ ಕಮ್ಮಿ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಇಲ್ಲಿ ಕೂಡ ನಮಗೆ ತುಂಬಾ ತೊಂದರೆ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಇವೆರಡು ಕಾರಣಗಳಿಂದ, ಒಂದು ಡಯಾಬಿಟಿಸ್, ಇನ್ನೊಂದು ತುಂಬಾ ಸ್ಟೀರಾಯ್ಡ್ಸ್ ಯೂಸೇಜ್ ಮಾಡಿರ್ತಕ್ಕಂಥದ್ದು. ಸೊ ಇವೆರಡೂ ಕೂಡ ಮ್ಯೂಕೋರ್ಮೈಕೋಸಿಸ್ಗೆ ಲೀಡ್ ಮಾಡುತ್ತೆ. ಸೊ ಇದರಲ್ಲಿ ಯಾರ್ಯಾರಿಗೆ ಇನ್ಫೆಕ್ಷನ್ ಆಗಿದೆ ಅಂದ್ರೆ ಕೋವಿಡ್ ಇನ್ಫೆಕ್ಷನ್ ಈಗ ಪ್ರೆಸೆಂಟ್ ಇದೆ ಅವ್ರಿಗೂ ಕೂಡ ಮ್ಯೂಕೋರ್ಮೈಕೋಸಿಸ್ ಬಂದಿರತಕ್ಕಂಥ ಚಾನ್ಸಸ್ ಇದೆ. ಹಾಗೂ ಯಾರ್ಯಾರು ರಿಕವರಿ ಆಗಿದ್ರು ಪೋಸ್ಟ್ ರಿಕವರಿ ಕೂಡ ಅಂತವರಲ್ಲೂ ಕೂಡ ನಾವು ಮ್ಯೂಕೋರ್ಮೈಕೋಸಿಸ್ ಅನ್ನ ನಾವು ನೋಡ್ತಾ ಇದ್ದೇವೆ.
ಈ ಮ್ಯೂಕೋರ್ಮೈಕೋಸಿಸ್ ಇದೆಯಲ್ಲ ಡಾಕ್ಟರ್ ಪವನ್ ಅವರೇ, ಇಲ್ಲಿ ನೀವು ಹೇಳ್ತಾ ಇದ್ರಿ, ತೀರಾ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರಿ, ಇಲ್ಲಿ ಬೇರೆ ಬೇರೆ ರೀತಿಯಾದಂಥ ಕಾಯಿಲೆಗಳು ಬರುವಂಥ ಸಾಧ್ಯತೆ ಇದೆ ಅಂತೇಳಿ. ಈ ಮಾರ್ಟಾಲಿಟಿ ರೇಟ್ ಅನ್ನುವಂಥದ್ದು ಕೊರೋನಾದಿಂದಲೇ ತೀರಾ ಕಮ್ಮಿ ಇದೆ. ಬಂದಂಥ ಕಾಯಿಲೆಗೆ ಏನು ಮೂಲ ಆಗಿತ್ತೋ ಅದಕ್ಕೇನೆ ಕಮ್ಮಿ ಇದೆ. ಅದರಿಂದ ಹುಟ್ಟುವಂಥ ಬೇರೆ ಬೇರೆ ಕಾಯಿಲೆಗಳಿದೆಯಲ್ಲ ಅದರಲ್ಲೇ ಸಾವಿನ ಪ್ರಮಾಣ ಜಾಸ್ತಿ ಇದೆ. ಸ್ಟೆರಾಯ್ಡ್ ಕೊಡಲೇಬೇಕಾದಂಥ ಅನಿವಾರ್ಯತೆ ಇರುತ್ತೆ ವೈದ್ಯರಿಗೆ. ಕೊಟ್ಟಂಥ ಸಂದರ್ಭದಲ್ಲಿ ಇದಕ್ಕಿರುವಂಥ ಪರಿಹಾರ ಏನು ಅಂತ ನೋಡಿ, ನಾವು ಮೊದಲನೇ ದಿವಸದಿಂದನೂ ಕೂಡ ಹೇಳ್ತಾ ಇದೀವಿ, ಸ್ಟೀರಾಯ್ಡ್ಸ್ ನ ಸುಮ್ಮನೆ ಲೆಫ್ಟ್ ಅಂಡ್ ರೈಟ್ ಯೂಸ್ ಮಾಡಬೇಡಿ. ಈಗ ಎಲ್ಲಾ ವೈದ್ಯರಿಗೂ ಅಷ್ಟೇ ನೋಡಿ, ಈಗ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಈಗ ಯಾವುದೇ ವೈರಲ್ ಫೀವರ್ ಅಲ್ಲಿ ನಾವು ಸ್ಟೀರಾಯ್ಡ್ಸ್ ನ ಯೂಸ್ ಮಾಡೋಗಿಲ್ಲ. ಯಾಕೆಂತಂದ್ರೆ ಏನಾಗುತ್ತೆ, ನಾವು ಸ್ಟಾರ್ಟಿಂಗ್ ಅಲ್ಲಿ ಈಗ ಸ್ಟೀರಾಯ್ಡ್ಸ್ ನ ಯೂಸ್ ಮಾಡಿದ್ರೆ ನಾವು ಇಮ್ಯೂನ್ ರೆಸ್ಪಾನ್ಸ್ ನ ಸಪ್ರೆಸ್ ಮಾಡ್ತೀವಿ, ಅಂದ್ರೆ ನಮ್ಮ ಇಮ್ಯುನಿಟಿನ ಸಪ್ರೆಸ್ ಮಾಡ್ತೀವಿ. ಸೊ ನಮ್ಗೆ ಈಗ ವೈರಲ್ ಫೀವರ್ ಅಲ್ಲಿ ನಮ್ಗೆ ಇಮ್ಯುನಿಟಿ ಇನ್ನು ಬೂಸ್ಟ್ ಆಗ್ಬೇಕು. ಸ್ಟೀರಾಯ್ಡ್ಸ್ ನಮ್ಗೆ ಯಾವ ಇಮ್ಯುನಿಟಿಯನ್ನು ಬೂಸ್ಟ್ ಮಾಡೋದಿಲ್ಲ. ಸೊ ಹಾಗಾಗಿ ಇನಿಷಿಯಲ್ ಸ್ಟೇಜ್ ಅಲ್ಲಿ ನಮಗೆ ಸ್ಟೀರಾಯ್ಡ್ಸ್ ಬೇಕಾಗೋದಿಲ್ಲ. ಯಾವಾಗ ಸ್ಟೀರಾಯ್ಡ್ಸ್ ಬೇಕಾಗುತ್ತೆ, ನಮ್ಮಲ್ಲಿ ಇನ್ಫ್ಲಮೇಟರಿ ಮಾರ್ಕರ್ಸ್ ಎಲ್ಲ ರಿಲೀಸ್ ಆಗಿ ಸೈಟೋಕಿನ್ ಸ್ಟಾರ್ಮ್ ಹತ್ರ ಹೋಗ್ತಾ ಇದೆ, ಕಾಂಪ್ಲಿಕೇಶನ್ ಆಗ್ತಾ ಇದೆ ಅನ್ನೋವಾಗ ನಾವು ಆಗ ಇಮ್ಯೂನ್ ನ ಸಪ್ರೆಸ್ ಮಾಡೋದಕ್ಕೆ ನಾವು ಸ್ಟೀರಾಯ್ಡ್ಸ್ ನ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಟ್ರೀಟಿಂಗ್ ಫಿಸಿಷಿಯನ್ ಯಾರಿರ್ತಾರೆ ಅವರು ಜುಡಿಷಿಯಸ್ ಆಗಿ ನೋಡ್ಕೊಂಡು ಯಾವಾಗ ಸ್ಟೀರಾಯ್ಡ್ಸ್ ಯೂಸ್ ಮಾಡಬೇಕು, ಸೊ ಎಂತ ಟೈಮಲ್ಲಿ ಪೇಷಂಟ್ಗೆ ಸ್ಟೀರಾಯ್ಡ್ಸ್ ಬೇಕು ಅಂತ ಡಿಸೈಡ್ ಮಾಡಿ ಕೊಡ್ಬೇಕಾಗತ್ತೆ. ಅದರ ಜೊತೆಗೆ ಈಗ ಇನ್ ಕೇಸ್ ಪೇಷಂಟ್ಗೆ ಏನಾದ್ರು ಡಯಾಬಿಟಿಸ್ ಇತ್ತು ಅಂತಾಗ ಅವ್ರಿಗೆ ಇನ್ಸುಲಿನ್ ಕವರೇಜ್ ಹಾಕೊಂಡು ಆಮೇಲೆ ಸ್ಟೀರಾಯ್ಡ್ಸ್ ಕೊಡ್ಬೇಕಾಗತ್ತೆ. ಸೊ ಬೇಕಾ ಬಿಟ್ಟಿ ಅಥವಾ ಸುಮ್ನೆ ನಾವು ಸ್ಟೀರಾಯ್ಡ್ಸ್ ನ ಕೊಟ್ಟು ಪೇಷಂಟ್ಸ್ ಹಾಗೆ ಬಿಟ್ಟು ಶುಗರ್ಸ್ 600 700 ಆತರ ಹೋಗಿ ಮತ್ತೆ ತೀರಾ ಜಾಸ್ತಿ ಆಗಿ ಅವ್ರಿಗೆ ಮ್ಯೂಕೋರ್ಮೈಕೋಸಿಸ್ ಆದ್ರೆ ಸೊ ಅಲ್ಲಿ ಜೀವಕ್ಕೆ ತೊಂದರೆ ಆಗುತ್ತೆ. ಹೇಳಿದಾಗೆ ಈಗ ಕೋವಿಡ್ ಅಲ್ಲಿ ಆಗೋ ಡೆತ್ ಗಿಂತ ಅದರ ಕಾಂಪ್ಲಿಕೇಶನ್ ಏನಿದೆ ಮ್ಯೂಕೋರ್ಮೈಕೋಸಿಸ್ ಅಲ್ಲಿ ಆಗೋ ಡೆತ್ ಗಳು ತುಂಬಾ ಜಾಸ್ತಿ ಆಗುತ್ತೆ. ಈಗಾಗಲೇ ನೋಡಿ, ಮಹಾರಾಷ್ಟ್ರದಲ್ಲಿ 2000 ಕೇಸ್ಗಳಿದೆ, ಹೈದರಾಬಾದ್ ಅಲ್ಲಿ 70 ಕೇಸ್ಗಳು ಡಿಟೆಕ್ಟ್ ಆಗಿವೆ, ನಮ್ಮ ಕರ್ನಾಟಕದಲ್ಲೂ ಸಾಕಷ್ಟು ಕೇಸ್ಗಳು ಡಿಟೆಕ್ಟ್ ಆಗಿವೆ, ಮಧ್ಯಪ್ರದೇಶ್, ಒಡಿಸ್ಸಾ ಎಲ್ಲಾ ಕಡೆಯಲ್ಲೂ ಕೂಡ ಈಗ ಕೇಸ್ಗಳು ಪಾಸಿಟಿವ್ ಬರ್ತಾ ಇವೆ. ಸೊ ಇದು ಎಲ್ಲೋ ಒಂದು ಕಡೆ ನಾವು ಈಗ ಇಡೀ ಭಾರತದಲ್ಲಿ ತೆಗೆದುಕೊಂಡ್ರೆ ಸೊ ಇನ್ನು ಈಗ ಕೇಸಸ್ ಈಗ ಅಲ್ಲೊಂದು ಇಲ್ಲೊಂದು ರಿಪೋರ್ಟ್ ಆಗ್ತಾ ಇವೆ. ಆದ್ರೆ ಇದು ಟಿಪ್ ಆಫ್ ದಿ ಐಸ್ಬರ್ಗ್ ತರ ನಾವೇನ್ ಮೇಲೆ ನೋಡ್ತಾ ಇದೀವಿ ಸ್ವಲ್ಪ ಮಾತ್ರ ನಾವು ನೋಡ್ತಾ ಇದೀವಿ. ಆದ್ರೆ ನಾವು ಗ್ರೌಂಡ್ ರಿಯಾಲಿಟಿ ನೋಡಿದ್ರೆ ತುಂಬಾ ಜಾಸ್ತಿ ಕೇಸಸ್ ಇದೆ. ಸೊ ಹಾಗಾಗಿ ಇಲ್ಲಿ ಸ್ಟೀರಾಯ್ಡ್ಸ್ ಯೂಸ್ ಮಾಡಬೇಕಾದ್ರೆ ಹುಷಾರಿರ್ಬೇಕು. ಹಾಗೂ ಡಯಾಬಿಟಿಸ್ ಪೇಷಂಟ್ಸ್ ಅಲ್ಲಿ ಎಸ್ಪೆಷಲಿ ಟ್ರೀಟ್ಮೆಂಟ್ ಕೊಡ್ಬೇಕಾದ್ರೆ ಟ್ರೀಟಿಂಗ್ ಫಿಸಿಷಿಯನ್ ನೋಡ್ಕೊಂಡು ಹುಷಾರಾಗಿ ಟ್ರೀಟ್ಮೆಂಟ್ ಕೊಡ್ಬೇಕಾಗತ್ತೆ. ಓಕೆ ಡಾಕ್ಟರ್, ಇಲ್ಲಿ ಒಂದು ವಿಚಾರ ಇದೆ, ಇಲ್ಲಿ ಮ್ಯೂಕೋರ್ಮೈಕೋಸಿಸ್ಗೆ ಒಳಗಾಗಬಾರ್ದು ಅಂತ ಹೇಳಿದ್ರೆ ಒಬ್ಬ ರೋಗಿ ಏನ್ ಮಾಡಬೇಕು, ಅಥವಾ ಒಬ್ಬ ರೋಗಿ ಮ್ಯೂಕೋರ್ಮೈಕೋಸಿಸ್ಗೆ ಒಳಗಾಗಬಾರ್ದು ಅಂತ ಹೇಳಿದ್ರೆ ವೈದ್ಯರು ಏನ್ ಮಾಡಬೇಕು? ಸೊ ಮೊದಲು ಈಗ ರೋಗಿಗಳು ಅವರ ಶುಗರ್ಸ್ ಯಾವಾಗ್ಲೂ ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿರ್ಬೇಕು. ಸೊ ಎದುರ್ಕೊಂಡು ಕೆಲವರು ಮನೇಲೆ ಕೂತಿರ್ತಾರೆ, ಈಗ ಶುಗರ್ಗೆ ಏನ್ ರೆಗ್ಯುಲರ್ ಫಾಲೋ ಅಪ್ ತೆಗೆದುಕೊಳ್ಬೇಕು ಅದನ್ನ ತೆಗೆದುಕೊಳ್ಳೋದಿಲ್ಲ. ಸೊ ಮನೇಲೆ ಇದ್ಕೊಂಡು ಶುಗರ್ ತುಂಬಾ ಜಾಸ್ತಿ ಆದಾಗ ಅವ್ರಿಗೆ ಕೋವಿಡ್ ಇನ್ಫೆಕ್ಷನ್ ಬಂದು ಆಸ್ಪತ್ರೆಗೆ ಬಂದು ಅಡ್ಮಿಟ್ ಆದಾಗ ಅವ್ರಿಗೆ ಫಂಗಲ್ ಇನ್ಫೆಕ್ಷನ್ಸ್ ಆಗುವಂತ ಚಾನ್ಸಸ್ ಜಾಸ್ತಿ. ಸೊ ಅವಾಗ ಮ್ಯೂಕೋರ್ಮೈಕೋಸಿಸ್ ಇರ್ಬೋದು, ಕ್ಯಾಂಡಿಡಿಯಾಸಿಸ್ ಇರ್ಬೋದು, ಅಥವಾ ಆಸ್ಪರ್ಜಿಲೋಸಿಸ್ ಇರ್ಬೋದು, ಯಾವುದೇ ಫಂಗಲ್ ಇನ್ಫೆಕ್ಷನ್ಸ್ ಆಗುವಂತ ಜಾಸ್ತಿ ಚಾನ್ಸಸ್ ಇರುತ್ತೆ. ಸೊ ಹಾಗೆ ರೋಗಿಗಳು ಅವರ ಶುಗರ್ ನ ಕಂಟ್ರೋಲ್ ಮಾಡ್ಕೋಬೇಕು. ಪ್ಲಸ್ ಇನ್ನೊಂದು, ಈಗ ವೈದ್ಯರು ಟ್ರೀಟ್ಮೆಂಟ್ ಮಾಡ್ಬೇಕಾದ್ರೆ ಸ್ಟೀರಾಯ್ಡ್ಸ್ ಯಾವಾಗ ಯೂಸ್ ಮಾಡಬೇಕು ನೋಡ್ಕೊಂಡು ಜುಡಿಷಿಯಸ್ ಆಗಿ ಸ್ಟೀರಾಯ್ಡ್ಸ್ ನ ಯೂಸ್ ಮಾಡ್ಬೇಕಾಗತ್ತೆ. ಪ್ಲಸ್ ಇನ್ನೊಂದು, ಅರ್ಲಿ ಸ್ಟೇಜ್ ಅಲ್ಲಿ ಈಗ ಮ್ಯೂಕೋರ್ಮೈಕೋಸಿಸ್ ನ ಪಿಕಪ್ ಮಾಡಬೇಕಾಗತ್ತೆ. ಅಂದ್ರೆ ಯಾವಾಗ ನಮಗೆ ಈಗ ಕಣ್ಣು ಸುತ್ತ ಅಥವಾ ಕಣ್ಣಲ್ಲಿ ಕೆಂಪು ಕಾಣಿಸ್ಕೋತಾ ಇದೆ, ಅಥವಾ ಸ್ವೆಲ್ಲಿಂಗ್ ಕಾಣಿಸ್ಕೋತಾ ಇದೆ, ನೇಸಲ್ ಕಂಜೆಷನ್ ಇದೆ, ಅಥವಾ ಏನಾದ್ರೂ ಬ್ಲಾಕ್ ಡಿಸ್ಚಾರ್ಜ್ ಬರ್ತಾ ಇದೆ ಮೂಗಿನಿಂದ, ಸೊ ಇವೆಲ್ಲ ಇರೋವಾಗ ಇಮಿಡಿಯೇಟ್ ಆಗಿ ಒಂದು ENT ಗೆ ರೆಫರೆನ್ಸ್ ಕೊಟ್ಟು ಒಂದು ನೇಸಲ್ ಎಂಡೋಸ್ಕೋಪಿ ಮಾಡಿ ಒಳಗಡೆ ಒಂದು ಫಂಗಲ್ ಗ್ರೋತ್ ಏನಾದ್ರೂ ಇದೆಯಾ ಏನು ಅಂತ ನೋಡ್ಬೇಕಾಗತ್ತೆ. ಅರ್ಲಿ ಸ್ಟೇಜ್ ಅಲ್ಲಿ ಪಿಕಪ್ ಮಾಡಿದಾಗ ನಾವು ಈ ಮ್ಯೂಕೋರ್ಮೈಕೋಸಿಸ್ ಗೆ ಟ್ರೀಟ್ಮೆಂಟ್ ಕೊಟ್ರೆ ರಿಕವರಿ ಚಾನ್ಸಸ್ ತುಂಬಾ ಚೆನ್ನಾಗಿದೆ. ಬಟ್ ಲೇಟರ್ ಸ್ಟೇಜ್ ಅಲ್ಲಿ ಆದ್ರೆ ದೃಷ್ಟಿ ಹಾಳಾಗ್ಬೋದು ಹಾಗೂ ಬೇರೆ ಕಾಂಪ್ಲಿಕೇಶನ್ಸ್ ಆಗುವಂತ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಇಷ್ಟೊತ್ತು ಟಿವಿನ ಜೊತೆ ಮಾತನಾಡಿದ್ರಿ, ತಮ್ಮ ಅಭಿಪ್ರಾಯವನ್ನು ಹಂಚ್ಕೊಂಡ್ರಿ. ಥ್ಯಾಂಕ್ ಯು ಡಾಕ್ಟರ್ ಭುಜಂಗ್ ಶೆಟ್ಟಿ ಅವರೇ. ತಾವು ಕೂಡ ಇಲ್ಲಿ ಟಿವಿನ ಜೊತೆ ಜಾಯ್ನ್ ಆಗಿ ಸಾಕಷ್ಟು ಅಭಿಪ್ರಾಯವನ್ನು ಹಂಚ್ಕೊಂಡ್ರಿ. ಇಲ್ಲಿ ಕೊರೋನಾ ತರುವಂತ ಕಾಯಿಲೆ ಒಂದಲ್ಲ ಎರಡಲ್ಲ, ಮೊದಲೇ ಕೊರೋನಾದಿಂದ ಜನ ಸಾಯ್ತಾ ಇದ್ದಾರೆ, ಅದಕ್ಕಿಂತ ಜಾಸ್ತಿ ಪ್ರಮಾಣದಲ್ಲಿ ಸಾವು ತಂದೊಡ್ಡಬಹುದಾದಂತ, ಒಬ್ಬ ವ್ಯಕ್ತಿಯ ಸಾವಿಗೆ ಕಾರಣ ಆಗಬಹುದಾದಂತ ಹಲವು ಕಾಯಿಲೆಗಳನ್ನ ಇಲ್ಲಿ ಕೊರೋನಾ ತಂದೊಡ್ತಾ ಇದೆ. ಹೀಗಾಗಿ ಕೊರೋನಾದಿಂದ ರಿಕವರಿ ಆಗಿದ್ದೀವಿ, ಕೊರೋನಾದಿಂದ ಗುಣಮುಖರಾಗಿ ಹೊರಗಡೆ ಬಂದಿದ್ದೀವಿ ಅಂತೇಳಿ ಹಾಯಾಗಿ ಓಡಾಡ್ತಾ ಇರುವಂಥವ್ರು ಅಥವಾ ಕೊರೋನಾಗೆ ಚಿಕಿತ್ಸೆ ತೆಗೆದುಕೊಳ್ತಾ ಇರೋರು ಇಂಥ ಒಂದಷ್ಟು ಕಾಯಿಲೆಗಳ ಬಗ್ಗೆ, ಅದರಲ್ಲೂ ಇಂಥ ಫಂಗಲ್ ಇನ್ಫೆಕ್ಷನ್ ಬಗ್ಗೆ ತೀರಾ ಎಚ್ಚರಿಕೆಯಿಂದಿರಬೇಕು. ಇನಿಷಿಯಲ್ ಸ್ಟೇಜಲ್ಲೇ ವೈದ್ಯರ ಹತ್ರ ಹೋಗಿ ಚಿಕಿತ್ಸೆ ಪಡೆದುಕೊಂಡ್ರೆ ಪ್ರಾಣ ಉಳಿಸ್ಕೊಳ್ಳೋದಕ್ಕೆ, ನಮ್ಮ ದೇಹದ ಭಾಗಗಳನ್ನು ಉಳಿಸ್ಕೊಳ್ಳೋದಕ್ಕೆ ತೀರಾ ಅನುಕೂಲ ಆಗುತ್ತೆ. ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.